ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಬೆಳಗಾವಿಯಲ್ಲಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹೇಳಿಕೆ. ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ನಾರಾಯಣಗೌಡ ವಾಗ್ದಾಳಿ. ಶಿವಸೇನೆ ಎಂಇಎಸ್ ಪುಂಡರ ವಿರುದ್ಧ ವಾಗ್ದಾಳಿ. ಬೆಳಗಾವಿಯಲ್ಲಿ ಮರಾಠಿ ಗೂಂಡಾಗಿರಿ ದಬ್ಬಾಳಿಕೆ ಗಮನಿಸಿದ್ದೇನೆ. ಎಂಇಎಸ್ ದಬ್ಬಾಳಿಕೆ ಅಂತ್ಯ ಆಗಬೇಕು. ಇವತ್ತು ಕರ್ನಾಟಕ ಬಸ್ಗೆ ಮಸಿ ಚಾಲಕ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡೋದು. ಕಾರ್ಯಕರ್ತರಿಗೆ ನಾಲಾಯಕ ಸಂಘಟನೆ ಅನ್ನೋದು ಇದೆಷ್ಟು ಸರಿ? ನೋಡಿ, ಈ ದೇಶಕ್ಕೆ ಗೊತ್ತಿದೆ ಎಂಇಎಸ್ ಎಂತ ಸಂಘಟನೆ ಅಂತ ಹೇಳಿ. ನಾನು ಹೇಳದಲ್ಲ, ಆ ಪಾಕಿಸ್ತಾನದ ಭಯೋತ್ಪಾದಕರಿದಾರಲ್ಲ, ಕ್ರೂರಿಗಳಿದಾರಲ್ಲ, ಅವ್ರಿಗೂ ಈ ಎಂಇಎಸ್ನವ್ರಿಗೂ ವ್ಯತ್ಯಾಸ ಇಲ್ಲ. ಪಾಕಿಸ್ತಾನ ಕ್ರೂರಿಗಳಿಗೂ ಶಿವಸೈನ್ಯ ಕಾರ್ಯಕರ್ತರಿಗೂ ಶಿವಸೈನ್ಯ ಸಂಘಟನೆಗಳಿಗೂ ಏನು ಬೇರೆ ವ್ಯತ್ಯಾಸ ಇಲ್ಲ. ಅವ್ರು ಯಾಕೆ ನಡ್ಕೋತಾ ಇದ್ದೀರಿ? ಒಬ್ಬ ಕಂಡಕ್ಟರ್, ಒಬ್ಬ ಡ್ರೈವರ್ಗಳನ್ನ ಕೆಳಗಡೆ ಇಳಿಸಿ ಅವರಿಗೆ ಬಣ್ಣ ಹಾಕಿ ಅವ್ರಿಗೆ ಹಾರ ಹಾಕಿ ಜೈಕಾರ ಮಹಾರಾಷ್ಟ್ರ ಅಂತ ಹೇಳ್ತಿರಲ್ಲ. ಇಡೀ ಬೆಳಗಾವಿಲಿರೋ ಪ್ರತಿಯೊಬ್ಬ ಮರಾಠಿಗೂ ನಾವು ಹೇಳ್ತೀವಿ, ಈ ನೆಲದಲ್ಲಿ ಕರ್ನಾಟಕಕ್ಕೆ ಜೈ ಅನ್ಸುವ ಕಾಲ ಬೇಗ ಬರುತ್ತೆ. ಅದಕ್ಕಾಗಿ ಹೇಳ್ತಾ ಇದೀವಿ, ಇಂಥ ಪುಂಡಾಟಿಕೆ ಬಿಟ್ಬಿಡಿ. ಅದು ಬಿಟ್ಟು ನೀವು ಕನ್ನಡ ಹೋರಾಟಗಾರರ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ? ಕನ್ನಡಿಗರು ಶಾಂತಿ ಪ್ರಿಯರು, ಎಷ್ಟು ಒಳ್ಳೆ ಜನ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ನಿಮ್ಮಿಂದ ಪಾಠ ಕಲಿಸ್ಕೊಳ್ಳೋದು ಹೇಳಿಸ್ಕೊಳ್ಳೋದು ಅಗತ್ಯ ಇಲ್ಲ. ಅವನು ಯಾವನೋ ಎಂಇಎಸ್ ಅನ್ಲಾಯಕ್ ಲೀಡರ್, ಅವರೆಲ್ಲ ಬಾಲ ಮುದ್ರಕೊಂಡು ಕೂತಿದ್ದಾರೆ. ಯಾವ 7 ಜನ ಶಾಸಕರು ಗೆದ್ದು ಬರ್ತಿದ್ರಲ್ಲ, ಈಗ ಒಬ್ಬ ಶಾಸಕ ಇಲ್ಲ, ಅವರ ಹಂತಿ ಆಗಿದೆ. ಬೆಳಗಾವಿಯಲ್ಲಿ ಎಂಇಎಸ್ ಅವರ ಸಂಪೂರ್ಣವಾದ ಹಂತ್ಯಗಳ ಆಗಿದೆ. ಆ ಹೊಟ್ಟೆ ಊರಿಗೆ ಇಂಥ ಪುಂಡಾಟಿಕೆಗಳನ್ನ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಬೆಳಗಾವಿಯಲ್ಲ, ಇಡೀ ಕರ್ನಾಟಕದಲ್ಲಿ ಎಂಇಎಸ್ ಸರ್ವನಾಶ ಮಾಡೋವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ. ಎಂಇಎಸ್ ಜೀವಂತ ಇಟ್ಟಂತ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಇಂಥ ಎಂಇಎಸ್ ಜೀವಂತ ಇಟ್ಟಂತ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಇಂಥ ಘಟನೆ ಆದಾಗ ಬರ್ತೀರಿ, ಮಾತಾಡ್ತೀರಿ, ಹೋಗ್ತೀರಿ, ಆನಂತರ ಯಾರು ವಾಪಸ್ ಬರೋದಿಲ್ಲ. ಇಲ್ಲಿರೋ ಕನ್ನಡ ಪರ ಸಂಘಟನೆ ಎಷ್ಟು ಜನ ಕೇಸ್ಗಳದಾವ, ಆ ಒಂದು ಕೇಸ್ ತೆಗಿಯಂತ ಒಂದು ಹೋರಾಟನೂ ಆಗಿಲ್ಲ. ಬಹುಶಃ ನಿಮಗೆ ಅನುಭವದ ಕೊರತೆ ಇದೆ. ಇಡೀ ಕರ್ನಾಟಕದಲ್ಲಿ ಎಲ್ಲ ಕನ್ನಡ ಪರ ಹೋರಾಟಗಾರರ ಕೇಸ್ಗಳು ತೆಗೀರಿ ಅಂತ ಹೇಳಿ ಹೇಳ್ತಿರೋರೆ ಕರ್ನಾಟಕ ರಕ್ಷಣಾ ವೇದಿಕೆ. ಬೆಳಗಾವಿಗೆ ನಾನಷ್ಟು ಬಂದಷ್ಟು ಯಾವ ಕರ್ನಾಟಕದ ಮುಖ್ಯಮಂತ್ರಿನೂ ಬಂದಿಲ್ಲ, ಯಾವ ಮಂತ್ರಿಗಳು ಬಂದಿಲ್ಲ. ಅಷ್ಟು ಇಡೀ ಕರ್ನಾಟಕದಲ್ಲಿ ಬೆಳಗಾವಿಗೆ ನಾನು ಹೊತ್ತು ಕೊಟ್ಟಷ್ಟು, ನಾನು ಬಂದಷ್ಟು, ಬೆಳಗಾವಿಯ ಸಮಸ್ಯೆಗಳಿಗೆ ನಾನು ಮಾತಾಡಿದಷ್ಟು, ನಾನು ಸರ್ಕಾರದ ಮೇಲೆ ಒತ್ತಡ ಹಾಕಿದಷ್ಟು ಇನ್ಯಾವನ್ನೂ ಮಾತಾಡ್ಲಿಕ್ಕೆ ಆಗಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಯೂ ಒಳಗೊಂಡಂತೆ, ನಿಮ್ಮ ಭಾಗದ ಮಂತ್ರಿಗಳು ಒಳಗೊಂಡಂತೆ ಉಸಿರು ಬಿಡದೆ ಇದ್ದಾಗ ಮಾತಾಡಿದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಮಾತ್ರ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ. ಹಿಂದೂ ಉಣಶಿಕಟ್ಟಿ ಆರಾಧ್ಯ ದೈವ ಕಲ್ಮೇಶ್ವರನ ನೂತನ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ. ಗದಗ ಜಿಲ್ಲೆ ನರಗುಂದಿ ತಾಲೂಕಿನ ಉಣಶಿಕಟ್ಟಿ ಗ್ರಾಮದಲ್ಲಿ ಶಿವರಾತ್ರಿ ನಿಮಿತ್ತ ಗ್ರಾಮದ ಆರಾಧ್ಯ ದೈವನಾದ ಶ್ರೀ ಕಲ್ಲೇಶ್ವರ ದೇವಸ್ಥಾನಕ್ಕೆ ಷಣ್ಮುಖಗೌಡ ಪಾಟೀಲ ಇವರ ಕುಟುಂಬದಿಂದ ಈಶ್ವರ ಮೂರ್ತಿಯನ್ನು ತರಿಸಲಾಗಿತ್ತು. ಮೂರ್ತಿಯನ್ನು ಸಿದ್ದರೂಢ ಮಠದಿಂದ ಕಲ್ಮೇಶ್ವರ ದೇವಸ್ಥಾನದವರೆಗೆ ಕರಡಿ ಮಜಲಿನ ಮೂಲಕ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ತಲುಪಿಸಿ ಇಂದು ಅಭಿಷೇಕ್ ಮಾಡಲಾಯಿತು. ಈ ಸಂದರ್ಭದಲ್ಲಿ ತೋಟಯ್ಯ ಹಿರೇಮಠ, ಈರಯ್ಯ ಹಿರೇಮಠ, ಷಣ್ಮುಖಗೌಡ ಪಾಟೀಲ, ಲೀಲಾವತಿ ಪಾಟೀಲ, ಅನ್ನಮ್ಮ ಹುಡೇದಮನಿ, ಬಾಳನಗೌಡ ಹುಡೇದಮನಿ, ಶಶಿಕಲಾ ಹುಡೇದಮನಿ, ಕೃತಿಕಾ ಪಾಟೀಲ, ನೇತ್ರ ಪಾಟೀಲ, ಯಲ್ಲಮ್ಮ ಹಳೆಮನಿ, ಸುನಿಲ್ ಹುಡೇದಮನಿ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಚಂದ್ರಶೇಖರ ಗೌಡ ಪಾಟೀಲ, NKS TV4 ನರಗುಂದ.
इकडे सातो एत्को ಮಹಾಶಿವರಾತ್ರಿ ಶ್ರೀ ಸೋಮನಾಥನ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಹೌದು, ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆ ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದಲ್ಲಿರುವ ಇತಿಹಾಸ ಪ್ರಸಿದ್ಧವಾದ ಶ್ರೀ ಸೋಮನಾಥನ ದರ್ಶನಕ್ಕೆ ಭಕ್ತರ ಸಾಗರವೇ ಹರಿದು ಬಂದಿತ್ತು. ಮಹಾಶಿವರಾತ್ರಿ ಅಂಗವಾಗಿ ಶ್ರೀ ಸೋಮನಾಥನಿಗೆ ವಿಶೇಷ ಪೂಜೆ, ಅಭಿಷೇಕಗಳು ನಿರಂತರವಾಗಿ ನಡೆದುಕೊಂಡು ಬರುತ್ತಿವೆ. ಶ್ರೀ ಸೋಮನಾಥನ ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬದ ವಿಶೇಷತೆ ಬಗ್ಗೆ ದೇವಸ್ಥಾನದ ಭಕ್ತರ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಚಂಪಣ್ಣ ಬಾಳಿಕಾಯಿಯವರು ಮತ್ತು ಮಕ್ಕಳ ಕನ್ನಡ ಸಾಹಿತ್ಯ ಪರಿಸ್ಥಿತಿ ತಾಲೂಕು ಅಧ್ಯಕ್ಷರಾದ ನಾಗರಾಜ ಹಿನ್ನಿಗಿಯವರು ಮಾತನಾಡಿದ್ದು ಹೀಗೆ. ವರದಿ ವೀರಣ್ಣ ಹಡಪದ, ಎನ್ಕೆಎಸ್ ಟಿವಿ4, ಲಕ್ಷ್ಮೇಶ್ವರ. ನಮ್ಮ ಲಕ್ಷ್ಮೇಶ್ವರದಲ್ಲಿ ಪ್ರತಿ ವರ್ಷ ಮಹಾಶಿವರಾತ್ರಿಯನ್ನು ಒಂದು ಸೋಮೇಶ್ವರ ದೇವಸ್ಥಾನ ಅತಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದೇವೆ. ಅಲ್ಲದೆ ಇದು 11ನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಚಾಲುಕ್ಯ ಶಿಲ್ಪ ಕಲೆಯ ಒಂದು ವೈಭವದ ದೇವಸ್ಥಾನವಾಗಿದೆ. ಇಲ್ಲಿ ಪ್ರತಿ ವರ್ಷ ಬೆಂಗಳೂರು ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ಭಾರತೀಯ ವಿದ್ಯಾಭವನದವರು ಹಾಗೂ ನಮ್ಮ ಲಕ್ಷ್ಮೇಶ್ವರ ಸೋಮೇಶ್ವರ ಭಕ್ತ ಸೇವಾ ಟ್ರಸ್ಟ್ ಕಮಿಟಿ ವತಿಯಿಂದ ಹುಲಿಗೆರೆ ಉತ್ಸವವನ್ನು ಸಹ ಅದ್ದೂರಿಯಾಗಿ ನಡೆಸಿಕೊಂಡು ಬರುತ್ತಿದ್ದೇವೆ. ಕಳೆದ 8 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ನಡೆಯುತ್ತಿದೆ. ಅದರೊಂದಿಗೆ ಪುರಾತನದಿಂದಲೂ ದೇವಸ್ಥಾನ ಯಾವಾಗ ನಮ್ಮದು ಉದ್ಘಾಟನೆ ಆಯಿತು ಅಲ್ಲಿಂದಲೂ ಸಹ ಈ ಒಂದು ಜ್ಯೋತಿರ್ಲಿಂಗದೊಳಗೆ ಇದೊಂದು ಸೋಮೇಶ್ವರ ದೇವಸ್ಥಾನ ಅಂತ ಹೆಚ್ಚಿನ ಪ್ರಸಿದ್ಧವಾಗಿದೆ. ಈ ಒಂದು ಸೋಮೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಮಹಾಶಿವರಾತ್ರಿಯನ್ನು ಅತಿ ಅದ್ದೂರಿಯಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ. ಅದರೊಂದಿಗೆ ದೇವರಿಗೆ ವಿಶೇಷ ಪೂಜೆ, ಹೋಮ, ಹವನ ಹಾಗೂ ಸಾಯಂಕಾಲ ಸಂಗೀತ ಕಾರ್ಯಕ್ರಮ ನಡೆಯುತ್ತಾ ಬಂದಿವೆ. ಅದರಂತೆ ಈ ವರ್ಷವೂ ಕೂಡ 27ರಂದು ಸಾಯಂಕಾಲ ಒಂದು ವೈಭವದ ಒಂದು ಸಂಗೀತೋತ್ಸವ ಕಾರ್ಯಕ್ರಮ ತೆಗೆದಿದೆ. ಎಲ್ಲರೂ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಶಿವನ ಕೃಪೆಗೆ ಪಾತ್ರರಾಗಬೇಕಾಗಿ ಅವರಲ್ಲಿ ಸವಿನಯ ಪ್ರಾರ್ಥನೆ. ಧನ್ಯವಾದಗಳು. ಸೋಮನಾಥ
ಇವತ್ತು ಐತಿಹಾಸಿಕ ಸೋಮನಾಥ ದೇವಸ್ಥಾನ ಇದೆ. ಈ ದೇವಸ್ಥಾನದಿಂದ ನಮ್ಮ ಸುಧಾಮೂರ್ತಿಯವರು ಬಂದು ಜೀರ್ಣೋದ್ಧಾರ ಮಾಡಿಂದ ಇಲ್ಲಿ ಇಷ್ಟ ಐತಿಹಾಸಿಕ ಪ್ರವಾಸ ಕೇಂದ್ರ ಆದಂಗೆ ಆಗೈತಿ. ಎಲ್ಲ ಪ್ರವಾಸ ಹೋಗೋ ಮಂದಿ ಇಲ್ಲಿ ಇಳಿದು ಇದನ್ನೆಲ್ಲ ದೇವಸ್ಥಾನದ, ಯಾಕಂದ್ರೆ ಇಲ್ಲಿ ಜಗತ್ತಿನಾಗ ನಂದಿ ಮೇಲೆ ಶಿವ ಎಲ್ಲಿ ಇಲ್ಲ, ಇಲ್ಲಿ ನಂದಿ ಮೇಲೆ ಪಾರ್ವತಿ ಪರಮೇಶ್ವರ ಹೊಂಟ್ರ. ಈ ಟೈಪ್ ಎಲ್ಲಿ ಇಲ್ಲ. ಆ ಬಳಿಕ ಇಲ್ಲಿ ಬಂದಂಥ ಭಕ್ತರಿಗೆ ಎಲ್ಲರಿಗೂ ಸೋಮನಾಥ ಆಶೀರ್ವಾದ ಮಾಡ್ಯಾನ. ಅವ್ರು ಮತ್ತು ಇಲ್ಲಿ ಹೆಚ್ಚಿನ ಇದಕ್ಕೆ ಈಗ ಮಂದಿ ಜನಜಾಗೃತಿಯಿಂದ ಬಂದು ಎಲ್ಲರೂ ಅವರು ಸೇವಾ ಮಾಡಿ ಮತ್ತು ಸುಧಾಮೂರ್ತಿಯವರು ಇದನ್ನು ಮಾಡಿದಂತೂ ನಮ್ಮದು ಸೋಮನಾಥನ ದೇವಸ್ಥಾನ ಭಯಂಕರ ಐತಿಹಾಸಿಕ ಪ್ರಸಿದ್ಧ ಆಗೈತಿ. ಯಾಕೆ ಪ್ರಸಿದ್ಧ ಆಗೈತಿ ಅಂದ್ರೆ ಅವರು ಹುಣಿಗೊಮ್ಮೆ ಕಾರ್ಯಕ್ರಮ ವರ್ಷಕ್ಕೊಮ್ಮೆ ಅಲ್ಲಿಂದ ಇದನ್ನು ಕಳಿಸ್ತಾರೆ ಕಲಾವಿದರನ್ನ, ಇಂಥವೆಲ್ಲ ಮಾಡ್ಕೊಂಡಿದ್ದಕ್ಕೆ ಈಗ ಸೋಮನಾಥನ ಗುಡಿ ಅಂದರೆ ಎಲ್ಲರಿಗೂ ಸೋಮನಾಥ ಆಶೀರ್ವಾದ ಮಾಡಿ ಇಲ್ಲಿ ಬಂದಂಥ ಭಕ್ತರು ಆತು ಎಲ್ಲರಿಗೂ ಸುಖ ಸೌಕರ್ಯ ಕೊಡಲಿ ಅಂಥೇಳಿ ನನ್ನಲ್ಲಿ ಬೇಡ್ಕೊಂಡು ಎಲ್ಲ ಕಲಾ ಮನಸ್ಸುಗಳಿಗೆ ನೆರೆದಿರುವಂಥ ಬಂದಿರುವ ಎಲ್ಲ ಕಲಾವಿದರಿಗೆ ಸಾಹೇಬರಿಗೆ, ಅವರಿಗೆ ಶ್ರೀಪತಿ ಸಾಹೇಬರಿಗೆ, ಅಧ್ಯಕ್ಷರಿಗೆ, ಎಲ್ಲ ನೆರೆದಿರುವ ಎಲ್ಲ ಹಿರಿಯ ಗಣ್ಯಮಾನರಿಗೆ, ಎಲ್ಲರಿಗೂ ಪ್ರೆಸ್ ಮಾಧ್ಯಮ ಮಿತ್ರರಿಗೆ, ಪತ್ರಿಕೋಟ ತಂಡಕ್ಕೆ, ಎಲ್ಲ ನನ್ನ ಹಿತೈಷಿಗಳಿಗೆ, ಬಂಧುಗಳಿಗೆ, ನನ್ನ ಪ್ರೋತ್ಸಾಹಿಸಿ ಆಚರಿಸುವಂಥ ಎಲ್ಲ ಲಕ್ಷ್ಮೀಶ್ವರದ ಕಲಾ ಮನಸ್ಸುಗಳಿಗೆ ಈ ಪ್ರವೀಣ್ ಕಡೆಯಿಂದ ನಮಸ್ಕಾರ. ತಾಲೂಕಿನ HPPC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸ್ನಾತಕೋತ್ತರ ವಿಭಾಗದ ಸಮಾಜಶಾಸ್ತ್ರ ವಿಷಯದಲ್ಲಿ ಕಾಲೇಜಿನ ವಿದ್ಯಾರ್ಥಿನಿ ಟಿ ಭಾನುಪ್ರಿಯಾರವರು 2ನೇ ರ್ಯಾಂಕ್ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಎಂದು ಕಾಲೇಜಿನ ಪ್ರಾಂಶುಪಾಲ GS ಮಂಜುನಾಥ್ ತಿಳಿಸಿದ್ದಾರೆ. ಇವರು ನಗರದ ಕಾಲೇಜು ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಸಮಾಜಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರ ಉತ್ತಮ ಮಾರ್ಗದರ್ಶನ ಪಡೆದು ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ 2ನೇ ರ್ಯಾಂಕ್ ಪಡೆದಿದ್ದಾರೆ. ಕಾಲೇಜಿಗೆ ಮೊದಲ ರ್ಯಾಂಕ್ ಬರಬೇಕಿತ್ತು, ಆದರೆ 1 ಅಂಕದ ಕಡತದ ಕಾರಣ 2ನೇ ರ್ಯಾಂಕ್ ಪಡೆಯಲಾಗಿದೆ. ವಿದ್ಯಾರ್ಥಿನಿ ಭಾನುಪ್ರಿಯಾರವರು ಶೈಕ್ಷಣಿಕ ಅವಧಿಯಲ್ಲಿ ಉತ್ತಮವಾಗಿ ವ್ಯಾಸಂಗ ನಡೆಸಿದ್ದರಿಂದ ಈ ಸಾಧನೆ ಸಾಧ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಅವರ ಇಚ್ಛೆಯಂತೆ PhD ಪದವಿ ಪಡೆದು ಉಪನ್ಯಾಸಕರಾಗಬೇಕು ಎಂಬ ಆಸೆ ಈಡೇರಲಿ ಎಂದರು. ಇದೇ ವೇಳೆ ಕಾಲೇಜಿನ ವತಿಯಿಂದ ರ್ಯಾಂಕ್ ಪಡೆದ ಟಿ ಭಾನುಪ್ರಿಯಾರವರನ್ನು ಸಾಂಕೇತಿಕವಾಗಿ ಸನ್ಮಾನಿಸಲಾಯಿತು. ವರದಿ ಮೌನೇಶ್ ಆಚಾರ್, NKS TV4 ಚಳ್ಳಕೆರೆ. ಇಪ್ಪತ್ತೆರಡು ವಿದ್ಯಾರ್ಥಿಗಳು ದಾವಣಗೆರೆ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ, ಚಿತ್ರದುರ್ಗ ಮತ್ತು ದಾವಣಗೆರೆ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ನಮ್ಮ ಕಾಲೇಜ್ ಇದಕ್ಕಿಂತ ಮುಂಚಿತವಾಗಿ ಸಾಕಷ್ಟು ಸಾರಿ ರ್ಯಾಂಕ್ ಎಲ್ಲ ಬರ್ತಿದೆ, ಎಸ್ಪೆಷಲಿ ಸೋಷಿಯಲೈಸಿ. ಸೊ ಈಗ ಒಂದು 3 years ಗ್ಯಾಪ್ ಆಗಿ ಮತ್ತೆ ಇದು ರ್ಯಾಂಕ್ ಬಂದಿರೋದಕ್ಕೆ ನಮ್ಮ ಕಾಲೇಜಿಗೆ ಒಂದು ಕೀರ್ತಿ ಮತ್ತು ಹಿರಿಮೆ ಹೆಚ್ಚಿಸಿದೆ ಅಂತೇಳಿ. ನಮ್ಮ ಇದು ತುಂಬ ಹಿಂದುಳಿದ ಪ್ರದೇಶ. ಈಗ ನಾವು ನೀವೆಲ್ಲ ಇದೇ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ನಮ್ಮ ಮಕ್ಕಳಿಗೆ ಉತ್ತಮ ಶೈಕ್ಷಣಿಕ ಪ್ರೋತ್ಸಾಹ ಕೊಟ್ಟರೆ ಯಾವ ರೀತಿ ಅವರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದು ಇದೊಂದು ಸ್ಪಷ್ಟ ಉದಾಹರಣೆ. ಸೊ ಹಾಗಾಗಿಬಿಟ್ಟು ಇವರು ಆ್ಯಕ್ಚುಲಿ ನಮಗಿನ್ನೂ ಬೇಸರ ಇದೆ, 1 ಮಾರ್ಕ್ಸಲ್ಲಿ ಇವ್ರನ್ನ ಕಡಿಮೆ ಮಾಡಿ ಬೇರೆಯವರಿಗೆ ರ್ಯಾಂಕ್ ಕೊಟ್ಟಿದ್ದಾರೆ. ಇದು 2nd ರ್ಯಾಂಕ್ ಆಗಿ ನಾವು ತಗೊಂಡಿದ್ವಿ. ರ್ಯಾಂಕಲ್ಲಿ ಇಡೀ ಸ್ಟೇಟಲ್ಲಿ ಬೇಕಾದರೂ ಸೋಷಿಯಲೈಸಲ್ಲಿ ರ್ಯಾಂಕ್ ಬರುವಂಥ ಪ್ರತಿಭೆ ನಮ್ಮ ಹತ್ರ ಅಡಕವಾಗಿದೆ. ಇಡೀ ಸ್ಟೇಟಲ್ಲಿ ಬೇಕಾದರೆ ಕಾಂಪಿಟೇಷನ್ ಮಾಡ್ತಾರೆ, ನಾಟ್ ಓನ್ಲಿ ದಾವಣಗೆರೆ ಯೂನಿವರ್ಸಿಟಿಯಲ್ಲಿ. ಭಾನುಪ್ರಿಯಾ ಟಿ ಅಂತ ಹೇಳ್ಬಿಟ್ಟು, ಮೊದಲನೇದಾಗಿ ನನಗೆ ರ್ಯಾಂಕ್ ಬಂದಿರೋದಕ್ಕೆ ನಮ್ಮ ಕಾಲೇಜಿನ ಲೆಕ್ಚರ್ಸ್ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಆಮೇಲೆ ಪ್ರಿನ್ಸಿಪಲ್ ಆಗಿರ್ಬೋದು, ಸರ್ಗಳಾಗಿರ್ಬೋದು, ಡಾಕ್ಟರ್ ಶರಣಪ್ಪ, ಹಾಗೆ ಡಾಕ್ಟರ್ ದೇವಪ್ಪ ಸರು, ಆಮೇಲೆ ಡಾಕ್ಟರ್ ಪಾಪಣ್ಣ ಸರ್ ಅವರು, ಆಮೇಲೆ ರವಿಕುಮಾರ್ ಸರು, ಮತ್ತು ಪ್ರಕಾಶ್ ಸರು, ಎಲ್ಲರೂ ಕೂಡ ನನಗೆ ತುಂಬ ಸಪೋರ್ಟಿವ್ ಮಾಡಿದ್ದಾರೆ. ಹಾಗೆ ನಾನು 4th ಸೆಮ್ಮಲ್ಲಿ ಬಂದಾಗ ಒಂದು ಕಾನ್ಫರೆನ್ಸ್ ಮೀಟಿಂಗ್ ಇತ್ತು, ಅದರಲ್ಲಿ ಆಂಶಿಕ ಕಿರುಪ್ರಬಂಧನ ಮಂಡನೆ ಮಾಡಿದೆ. ಆವಾಗ ನನಗೆ ಬೆಸ್ಟ್ ಪೇಪರ್ ಅವಾರ್ಡ್ ಸಿಕ್ತು. ಅದಕ್ಕೆಲ್ಲ ಸಪೋರ್ಟಿವ್ ಆಗಿದ್ದು ನಮ್ಮ ಡಾಕ್ಟರ್ ದೇವಪ್ಪ ಸರ್ ಅವರು. ಅಂದರೆ ಯಾವ ರೀತಿ ನಾವು ಯಾವುದನ್ನೇ ಆಗಲಿ ಯಾವ ರೀತಿ ಮಾಡಬೇಕು, ಆಮೇಲೆ ಅವರ ಒಂದು
ಅಂದರೆ ಅವರ ಒಂದು ಸಲಹೆಗಳಾಗಿರ್ಬೋದು, ಮಾರ್ಗದರ್ಶನಗಳಾಗಿರ್ಬೋದು, ಎಲ್ಲವನ್ನೂ ಸಹ ನಾವು ಆ ಥರ ಅಳವಡಿಸ್ಕೊಂಡು ಈ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು. ನಂತರ ಬುಕ್ಸು ಲೈಬ್ರರಿಯಲ್ಲಿ ಸಹ ಪಾಪಣ್ಣ ಸರಲ್ಲಿ ನಾವು ಒಂದು ಬುಕ್ಸನ್ನು ಸಮೇತ ಬೇರೆ ಹೊರಗಡೆ ತಗೊಳ್ಳಿಲ್ಲ. ಸುಮಾರು 50 ಎಕರೆಯಿಂದ ನಾವು ಇವತ್ತು ಒಂದು 35 ಎಕರೆಯಲ್ಲಿ ವಿಸ್ತೀರ್ಣದಲ್ಲಿ ಈ ಕಾಲೇಜು ಸ್ಥಾಪನೆ ಆಗಿದೆ. ಸಾಕಷ್ಟು ವರ್ಷಗಳಿಂದ ಇಲ್ಲಿ ಸ್ನಾತಕೋತ್ತರ ವಿಭಾಗ ತುಂಬ ಚೆನ್ನಾಗಿ ನಡೆದುಕೊಂಡು ಬರ್ತಾ ಇದ್ದೇವೆ. ಒಟ್ಟು 3 ವಿಭಾಗಗಳಿವೆ. ಒಂದು ಕನ್ನಡ ಸ್ನಾತಕೋತ್ತರ ಅಧ್ಯಯನ ವಿಭಾಗ, ಇನ್ನೊಂದು ಸಮಾಜಶಾಸ್ತ್ರ ಸ್ನಾತಕೋತ್ತರ ಅಧ್ಯಯನ ವಿಭಾಗ, ಮತ್ತು ವಾಣಿಜ್ಯಶಾಸ್ತ್ರ MCom ಸ್ನಾತಕೋತ್ತರ ಅಧ್ಯಯನ ವಿಭಾಗ. ಈ 3 ವಿಭಾಗಗಳು ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ಆರ್ಟ್ಸು, ಸೈನ್ಸು ಮತ್ತು ಕಾಮರ್ಸ್ 3 ವಿಷಯಗಳಲ್ಲೂ ಕೂಡ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಈ ಕಾಲೇಜು. ಅದರಲ್ಲೂ ಮುಖ್ಯವಾಗಿ ಅಂತಂದರೆ ವಾಣಿಜ್ಯ ಶಾಸ್ತ್ರದಲ್ಲೂ ಕೂಡ ರ್ಯಾಂಕ್ಗಳು ಬರ್ತಾ ಇದ್ದಾವೆ, ಕಲಾ ವಿಭಾಗದಲ್ಲೂ ಕೂಡ ರ್ಯಾಂಕ್ಗಳು ಬರ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಸಮಾಜಶಾಸ್ತ್ರ ವಿಭಾಗದಲ್ಲಿ ಪ್ರಾರಂಭದಲ್ಲಿ ತುಂಬ ರ್ಯಾಂಕ್ಗಳೆಲ್ಲ ಬರ್ತಾ ಇದ್ದು, ಈ ನಡುವೆ ಸ್ವಲ್ಪ ಸಮಸ್ಯೆ ಆಗಿತ್ತು. ಸೊ ಇತ್ತೀಚೆಗೆ ರ್ಯಾಂಕ್ಗಳು ಬರಲಿಕ್ಕೆ ಪ್ರಾರಂಭ ಆಗಿದ್ದಾವೆ. ಇದು ಮುಖ್ಯ ಕಾರಣ ಏನು ಅಂತಂದರೆ ಕಾಲೇಜಿನ ಒಂದು ಒಳ್ಳೆಯ ಶೈಕ್ಷಣಿಕ ಪರಿಸರ. ತಾಲೂಕಿನ ಮಡಿವಾಳ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಸರ್ಕಾರದ ಸರ್ಟಿಸ್ ಹೌಸ್ನಲ್ಲಿ ಸೋಮವಾರದಂದು ಶ್ರೀ ಮಾಚಿದೇವರ ದೇವಸ್ಥಾನ ಸಮೀಪದ ಅಧ್ಯಕ್ಷ ಕಾನಪ್ಪ ಬಂಡ್ರಾಳ, ಕಾರ್ಯದರ್ಶಿ ಚಿದಾನಂದಪ್ಪ ವೀರಗಂಟಿ ಸೇರಿದಂತೆ ಸಮಾಜದ ಹಿರಿಯರ ಸಮ್ಮುಖದಲ್ಲಿ ನೂತನ ಅಧ್ಯಕ್ಷರಾಗಿ ತಿಪ್ಪೇಸ್ವಾಮಿ ಮರಕುಂಬಿ, ಗೌರವ ಅಧ್ಯಕ್ಷರಾಗಿ ವೀರೇಶ ಗೋರೆಬಾಳ, ಉಪಾಧ್ಯಕ್ಷ ಯಮನೂರಪ್ಪ ಬಸಪಟ್ಟಣ, ಪ್ರಧಾನ ಕಾರ್ಯದರ್ಶಿಯಾಗಿ ಮಡಿವಾಳ, ಸಹ ಕಾರ್ಯದರ್ಶಿಯಾಗಿ ವಿಶ್ವನಾಥ, ಮಡಿವಾಳ ಸಂಘಟನಾ ಕಾರ್ಯದರ್ಶಿಯಾಗಿ ದೇವರಾಜ ಬಳ್ಳಾರಿ, ಖಜಾಂಚಿಯಾಗಿ ವೀರೇಶ ಮಡಿವಾಳ, ಆಚಾರ ನರಸಾಪುರ ಇವರನ್ನು ಅಧಿಕೃತವಾಗಿ ಆಯ್ಕೆ ಮಾಡಲಾಯಿತು. ಸದಸ್ಯರುಗಳಾಗಿ ಯಮನೂರಪ್ಪ ಸಂಗಪುರ, ಹನುಮಂತಪ್ಪ ಯಲ್ಲಪ್ಪ ಜಂತಕಾಲ, ದೊಡ್ಡಬಸಪ್ಪ ಹಣವಾಳ ಅವರನ್ನು ಆಯ್ಕೆಗೊಂಡರು. ಈ ಸಂದರ್ಭದಲ್ಲಿ ಚಿದಾನಂದಪ್ಪ ವೀರಗಂಟಿ ಮಾತನಾಡಿ, ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಮಾಜದ ಸಂಘಟನೆಗೆ ಹಾಗೂ ಸರ್ಕಾರದಿಂದ ದೊರೆಯಬಹುದಾದ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಸಮಾಜದ ಜನ ಜಾಗೃತಿಗೊಳಿಸಬೇಕು. ವೃತ್ತಿಯ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದರ ಮೂಲಕ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ, ಸಂಸ್ಕಾರ ಬೆಳೆಸಿಕೊಳ್ಳುವಲ್ಲಿ ತಿಳಿ ಹೇಳುವ ಕಾರ್ಯವಾಗಬೇಕು ಎಂದು ಸಲಹೆ ನೀಡಿದರು. ಅಧ್ಯಕ್ಷ ಕನಕಪ್ಪ ಮಾತನಾಡಿ, ಸಮಾಜ ಬಾಂಧವರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸ್ಪಂದಿಸುವ ಕಾರ್ಯವಾಗಬೇಕು. ಶಿಕ್ಷಣ, ಸಂಘಟನೆ, ಸಾಮಾಜಿಕ ಹೋರಾಟದ ಮೂಲಕ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮುಖಂಡರಾದ ವಿರೂಪಾಕ್ಷಿ ಹೇರೂರು, ಗುರುರಾಜ ಹೇರೂರು, ಸದಸ್ಯರಾದ ದೊಡ್ಡ ವೀರಣ್ಣ, ಮಂಜುನಾಥ, ಗುರುರಾಜ, ಅಭಿಷೇಕ, ಹನುಮೇಶ, ಪವಾಡಪ್ಪ, ಮರಿಯಪ್ಪ, ವೆಂಕಟೇಶ, ರಾಘವೇಂದ್ರ ಸೇರಿದಂತೆ ಇತರರು ಪದಾಧಿಕಾರಿಗಳು ಆಯ್ಕೆ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಶರಣಪ್ಪ, NKS TV4 ಗಂಗಾವತಿ. ಮನಸ್ಸಿಗೆ ಏನಿದೆ, ಮನಸ್ಸಿನಲ್ಲಿದ್ದದ್ದು ಹೇಳ್ರಿ. ಒಂದು ಗರ್ಭಗುಡಿಗೆ ಮೆಟ್ಟಾಗಬೇಕಾದ್ರೆ ಕೂಡ ಒಂದೇ ಕಲ್ಲು ಇರ್ತದೆ. ಆ ಕಲ್ಲು ಅಲ್ಲೇ ಇದ್ದರೆ ಅದು ಮೆಟ್ಟಾಗುತ್ತೆ. ಅದೇ ಕಲ್ಲನ್ನು ಗರ್ಭಗುಡಿಯಲ್ಲಿ ಹೋಗಿ ಕೆತ್ತಿ ಶಿಲೆಯನ್ನು ಮಾಡಿದ್ರೆ ದೇವರಾಗುತ್ತೆ. ಹಾಗೆ ನಾವೆಲ್ಲ ಒಂದು ಸಮರ್ಥರಿದ್ದೇವೆ. ಭಾಳ ಆಲೋಚನೆಯಿಂದ ಮನಸ್ಸು ಯಾವ ರೀತಿಯಾಗಿ ಬದಲಾಗಬಾರದು. ನಾವೆಲ್ಲರೂ ಅದನ್ನು ನನ್ನ ಹೆಸರನ್ನು ಸೂಚನೆ ಮಾಡಬೇಕು. ಈಗ ಅಧ್ಯಕ್ಷರ ಆಯ್ಕೆ ನಡೀತಾ ಇದೆ. ನಮ್ಮ ಅನಿಸಿಕೆ ಪ್ರಕಾರ ತಿಪ್ಪಣ್ಣವ್ರ ರೆಡ್ಡಿ ಅಂತ ನಮಗೆ ಅನಿಸ್ತೈತಿ. ಹೇಳ್ರಿ. ತಿಪ್ಪಣ್ಣ ಮರ್ಕುಂಬಿ ಇದು ಸೂಚನೆ, ಅನುಮೋದನೆ. ಅನುಮೋದನೆ ಅವರೇ ತಿಪ್ಪಣ್ಣವರಾದ್ರೆ ಮತ್ತು ನಮ್ಮ ಸಮಾಜದವರ ಈ ಒಂದು ತಾಲೂಕು ವಿವಾಹ ಸಮಾಜ ಸಂಘ ಮಾಡಿಕೊಂಡು ಒಂದು ಜೊತೆ ಅನುಕೂಲ ಮಾಡಿಕೊಂಡು ಎಲ್ಲ ತುಂಬ ಸಂತೋಷವಾಗಿದೆ. ಎರಡನೇ ದಿನ ಅಂತಂದರೆ ಈಗ ನಾವು ಸಂಘ ಮಾಡುವ ಒಂದು ನಾವು ಪ್ರಯತ್ನ ಮಾಡಿದಾಗ ಹೇಳಾದ್ರಿಂದ
ಆಡ್ಕೊಂತ ಪದಾಧಿಕಾರಿಗಳನ್ನು ಮಾಡಿ ಅವರಿಗೆ ಜವಾಬ್ದಾರಿಗಳನ್ನು ಸಮಾಜಕ್ಕೆ ಮೂಡಿಸಿ ಮುಂದೆ ಮುಂದುವರಿಸಿಕೊಳ್ಳುವಂಥ ಕೆಲಸ ಮಾಡ್ತಾರೆ. ಅವರು ಆಗಿರ್ತಕ್ಕಂಥ ಪದಾಧಿಕಾರಿಗಳು ತಾರತಮ್ಯ ಮಾಡಲಾರ್ದೇ ಸಮಾಜದಲ್ಲಿ ಬರ್ತಕ್ಕಂಥ ಸವಲತ್ತುಗಳು, ಸರ್ಕಾರದ ಸವಲತ್ತುಗಳನ್ನು ಸಮಾಜದ ನಮ್ಮ ಈ ಒಂದು 40 ಕಾಲಘಾತ ಮಟ್ಟದಲ್ಲಿ ಸೇರಿರ್ತಕ್ಕಂಥ ಮಡಿವಾಳ ಸಂಘ ರಚನೆ ದಿನಾಂಕ 24/2/2025 ಆನೆಗುಂದಿ ರಸ್ತೆಯಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ನೂತನವಾಗಿ ತಾಲೂಕು ಅಧ್ಯಕ್ಷರನ್ನಾಗಿ ತಿಪ್ಪೇಸ್ವಾಮಿ ಮಡಿವಾಳರ್ ಮರಕುಂಬಿಯವರನ್ನು ಆಯ್ಕೆ ಮಾಡಲಾಯಿತು. ಉಪಾಧ್ಯಕ್ಷರಾಗಿ ಯಮನೂರಪ್ಪ ಬಸಪಟ್ನ, ಖಜಾಂಚಿಯಾಗಿ ವೀರೇಶ್ ಆಚಾರ್ಯ. ಮಸ್ಕಿ ಶ್ರೀಮಠದಲ್ಲಿ ಪೂಜ್ಯರ ದೀಕ್ಷಾ ರಜತ ಮಹೋತ್ಸವ ಹಾಗೂ ಸುಜ್ಞಾನ ಸಂಗಮ ದ್ವಿಶಕ್ತ ಮಹೋತ್ಸವ. ಹೌದು, ಮಸ್ಕಿ ಪಟ್ಟಣದ ಸುಕ್ಷೇತ್ರ ಇರಕಲ್ಲ ಶ್ರೀ ಶಿವಶಕ್ತಿ ಪೀಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಫೆಬ್ರವರಿ 26ರಿಂದ ಮಾರ್ಚ್ 8ನೇ ತಾರೀಕಿನವರೆಗೆ ಕಾರ್ಯಕ್ರಮಗಳು ನೆರವೇರುವು. ಮಠದ ಪೀಠಾಧಿಪತಿ ಶ್ರೀ ಪೂಜ್ಯ ಬಸವ ಪ್ರಸಾದ ಸ್ವಾಮಿಗಳ ನೇತೃತ್ವದಲ್ಲಿ ಪ್ರತಿಭಾ ಪುರಸ್ಕಾರ, 108 ಸಾಮೂಹಿಕ ಮದುವೆ, ಉಡಿ ತುಂಬುವ ಕಾರ್ಯಕ್ರಮ, ಶರಣ ದಂಪತಿ ಪ್ರಶಸ್ತಿ, ಸೈನಿಕ ಪ್ರಶಸ್ತಿ ಹಾಗೂ ಶಾಲಾ ವಾರ್ಷಿಕೋತ್ಸವ, ಕೃಷಿ ಹಾಗೂ ಆರೋಗ್ಯ ಜಾತ್ರೆ ಅದ್ಭುತವಾಗಿ ನಡೆಯುವುದೆಂದು ಶ್ರೀಮಠದ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ತಾವು ಬನ್ನಿ, ಬರೋರನ್ನು ಕರೆದುಕೊಂಡು ಬನ್ನಿ, ಪೂಜ್ಯರ ಕೃಪೆಗೆ ಪಾತ್ರರಾಗಿ ಎಂದು NKS ಸುದ್ದಿ ವಾಹಿನಿ ಮೂಲಕ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, NKS TV4 ಅಂತರಗಂಗೆ. ಎಲ್ರಿಗೂ ನಮಸ್ಕಾರಗಳು. ವಿಚಾರಣೆಪ್ಪ ಅಂದರೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಜಗದ್ಗುರು ಶಿವಶಕ್ತಿ ಪೀಠ ಸುಕ್ಷೇತ್ರ ಇರಕಲ್ ಮಠದ ಜಾತ್ರಾ ಮಹೋತ್ಸವ, ಪೂಜ್ಯರ ದೀಕ್ಷಾ ರಜತ ಮಹೋತ್ಸವ ಹಾಗೂ ಜ್ಞಾನಾಕ್ಷಿ ಶಾಲೆಯ ದಶಮಾನೋತ್ಸವದ ಅಂಗವಾಗಿ ಇದೇ ಫೆಬ್ರವರಿ 26ನೇ ತಾರೀಕಿಂದ ಮಾರ್ಚ್ 8ನೇ ತಾರೀಕುವರೆಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಉಚಿತ ಸಾಮೂಹಿಕ ವಿವಾಹಗಳು ಶ್ರೀ ಬಸವಪ್ರಭು ಮಹಾಸ್ವಾಮಿಗಳ ಘನ ಅಧ್ಯಕ್ಷತೆಯಲ್ಲಿ, ಮಾತುಶ್ರೀ ಶಾರದಾ ಮಾತೆಯವರ ದಿವ್ಯ ನೇತೃತ್ವದಲ್ಲಿ, ನಾಡಿನ ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಜರುಗಲಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ತಾವೆಲ್ಲ ಸಕಲ ಸದ್ಭಕ್ತಾದಿಗಳು ತನು ಮನ ಧನದಿಂದ ಭಾಗವಹಿಸಿ ಪೂಜ್ಯರ ಕೃಪೆಗೆ, ಮಾತೋಶ್ರೀವರ ಕೃಪೆಗೆ ತಾವೆಲ್ಲರೂ ಪಾತ್ರರಾಗಿ. ನಮಸ್ಕಾರ. ಚಳ್ಳಕೆರೆ ತಾಲೂಕಿನ ಮಲಸಮುದ್ರ ಗ್ರಾಮದ ತಂಬಲಿನಿಂದ ಆಂಧ್ರದ ತಳಿಕೆರೆಗೆ ಹೋಗುವ ರಸ್ತೆಯಲ್ಲಿ ನಿಷೇಧಿತ ಅಕ್ರಮ ಸೇಂದಿ ಸಾಗಾಣಿಕೆ ಮಾಡುತ್ತಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ದ್ವಿಚಕ್ರ ವಾಹನ ಮತ್ತು 8 ಲೀಟರ್ ನಿಷೇಧಿತ ಸೇಂದಿಯನ್ನು ಅಬಕಾರಿ ಇಲಾಖೆಯ ಅಧಿಕಾರಿಗಳು ಜಪ್ತು ಮಾಡಲಾಯಿತು. ಜಪ್ತು ಪಡಿಸಿಕೊಂಡ ಸೇಂದಿ ಹಾಗೂ ದ್ವಿಚಕ್ರ ವಾಹನದ ಅಂದಾಜು ಮೌಲ್ಯ 61,000 ರುಗಳಾಗಿರುತ್ತದೆ. ದಾಳಿ ಸಂದರ್ಭದಲ್ಲಿ ಚಳ್ಳಕೆರೆ ವಲಯದ ಅಬಕಾರಿ ನಿರೀಕ್ಷಕರು ಸಿ ನಾಗರಾಜು, ಅಬಕಾರಿ ಉಪ ನಿರೀಕ್ಷಕರುಗಳಾದ ಟಿ ರಂಗಸ್ವಾಮಿ, ಡಿಟಿ ತಿಪ್ಪಯ್ಯ, ಅಬಕಾರಿ ಮುಖ್ಯ ಪೇದೆಗಳಾದ ಮಂಜುಳಾ, ಸೋಮಶೇಖರ, ಅಬಕಾರಿ ಪೇದೆ ದರ್ಶನ್ ಕುಮಾರ್ ಸಿ ಹಾಗೂ ವಾಹನ ಚಾಲಕರಾದ ನವನೀತ್ ಭಾಗವಹಿಸಿದ್ರು. ವರದಿ ಮೌನೇಶ್ ಆಚಾರಿ, NKS TV4 ಚಳ್ಳಕೆರೆ. ಅಮರೇಶ್ವರ ದೇವಸ್ಥಾನದಲ್ಲಿ ಶಾಸಕ ಪ್ರಭು ಚೌಹಾಣಿರಿಂದ ವಿಶೇಷ ಪೂಜೆ. ಮಾಜಿ ಸಚಿವರು ಹಾಗೂ ಔರಾದ್ನ ಶಾಸಕರಾದ ಪ್ರಭು ಬಿ ಚೌಹಾಣ ಅವರು ಫೆಬ್ರವರಿ 25ರಂದು ಔರಾದ ಪಟ್ಟಣದ ಅಮರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅರ್ಚನೆ, ಅಭಿಷೇಕ, ಹೋಮ ಹವನಗಳನ್ನು ನೆರವೇರಿಸಿ ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಿದರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಿಂದ ತಂದಿರುವ ಪವಿತ್ರ ಗಂಗಾಜಲದಿಂದ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ಅಲ್ಲಿಂದ ತರಲಾದ ವಿಶೇಷ ಪ್ರಸಾದವನ್ನು ದೇವಸ್ಥಾನಕ್ಕೆ ಸಮರ್ಪಿಸಿದ್ರು. ಬಳಿಕ ಭಕ್ತಿಯಿಂದ ಹೋಮ ಹವನಗಳನ್ನು ನೆರವೇರಿಸಿದ್ರು. ಬಳಿಕ ಮಾತನಾಡಿದ ಶಾಸಕರು, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಐತಿಹಾಸಿಕ ಮಹಾಕುಂಭಮೇಳದಲ್ಲಿ ಭಾಗವಹಿಸಿ ಗಂಗಾ, ಯಮುನಾ ಹಾಗೂ ಸರಸ್ವತಿ ನದಿಗಳು ಕೂಡಿರುವ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದು
ತ್ರಿವೇಣಿ ಸಂಗಮದಿಂದ ಪವಿತ್ರ ಗಂಗಾಜಲ ಮತ್ತು ವಿಶೇಷ ಪ್ರಸಾದವನ್ನು ತಂದಿದ್ದು ದೇವರಿಗೆ ಸಮರ್ಪಿಸಿ ಪೂಜೆ ನೆರವೇರಿಸಿದ್ದೇನೆ. ನಾಡಿನ ಒಳಿತಿಗಾಗಿ ಔರಾದ ಹಾಗೂ ಕಮಲಾನಗರ ತಾಲೂಕುಗಳ ಸಮೃದ್ಧಿ, ಜನತೆಯ ಸುಖ, ಶಾಂತಿ, ನೆಮ್ಮದಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದೇನೆ ಎಂದು ಹೇಳಿದರು. ಔರಾದದ ಆರಾಧ್ಯ ದೈವ ಉದ್ಭವಲಿಂಗ ಅಮರಲಿಂಗೇಶ್ವರ ಜಾತ್ರೆ ಐತಿಹಾಸಿಕ ಜಾತ್ರೆಯಾಗಿದೆ. ಪುಣ್ಯಕ್ಷೇತ್ರವಾಗಿರುವ ಅಮರೇಶ್ವರ ದೇವಸ್ಥಾನ ಪುರಾತನ ಮತ್ತು ಐತಿಹಾಸಿಕ ಪ್ರಸಿದ್ಧಿಯನ್ನು ಪಡೆದಿದೆ. ಇಲ್ಲಿ ಪ್ರತಿ ವರ್ಷದಂತೆ ಜಾತ್ರಾ ಮಹೋತ್ಸವ ಆರಂಭಗೊಂಡಿದ್ದು ಈ ವರ್ಷವೂ ಅದ್ದೂರಿಯಾಗಿ ನಡೆಯಲಿದೆ. ಕರ್ನಾಟಕ ಸೇರಿದಂತೆ ತೆಲಂಗಾಣ, ಮಹಾರಾಷ್ಟ್ರದಿಂದ ಬಹಳಷ್ಟು ಭಕ್ತಾದಿಗಳು ಆಗಮಿಸುತ್ತಾರೆ. ಔರಾದ ಹಾಗೂ ಕಮಲಾನಗರ ತಾಲೂಕುಗಳ ಅಸಂಖ್ಯಾತ ಭಕ್ತರು ಆಗಮಿಸಿ ಪುನೀತರಾಗುತ್ತಾರೆ. ಜಾತ್ರೆ ಯಶಸ್ವಿಯಾಗಿ ನಡೆಯಲು ತಾಲೂಕು ಆಡಳಿತದಿಂದ ಅಗತ್ಯ ತಯಾರಿಗಳು ಮಾಡಿಕೊಳ್ಳಲಾಗಿದೆ. ಜಾತ್ರೆಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಗಳಾಗದಂತೆ ವ್ಯವಸ್ಥೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಅಮರೇಶ್ವರರ ಮೊರೆ ಹೋಗುವ ಭಕ್ತರ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗುತ್ತವೆ, ಇಷ್ಟಾರ್ಥಗಳೆಲ್ಲ ಈಡೇರುತ್ತವೆ. ಹಾಗಾಗಿ ಜಾತ್ರಾ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನತೆ ಆಗಮಿಸಬೇಕೆಂದು ಶಾಸಕರು ಕೋರಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಸುರಬಾಯಿ ಘೋಳೆ, ಮುಖಂಡರಾದ ರಾಮಶೆಟ್ಟಿ ಪನ್ನಾಳೆ, ದೊಂಡಿಬಾ ನರೋಟಿ, ಮಾರುತಿ ಚೌಹಾಣ, ಶಿವರಾಜ ಅಲ್ವಜ್ಜೆ, ದಯಾನಂದ ಗೋಳೆ, ಸಂತೋಷ ಪೋಕಲವಾರ, ಕೆರಬ ಪವರ್, ಸಂಜು ವಡ್ಡೇಯರ್, ಗುಂಡಪ್ಪ ಮುದಾಳೆ, ಬಸವರಾಜ ಹಳ್ಳೆ, ಸಂದೀಪ ಪಾಟೀಲ, ಸಿದ್ರಪ್ಪಮ ನಿಡೋದೆ, ಜೈಪಾಲ ರಾಠೋಡ, ಡಾಕ್ಟರ್ ಬಾಬುರಾವ ಔರದೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದೇವಸ್ಥಾನದ ಪೂಜಾರಿಗಳಾದ ರವೀಂದ್ರ ಸ್ವಾಮಿಯವರ ನೇತೃತ್ವದಲ್ಲಿ ಪೂಜೆ, ಅಭಿಷೇಕ, ಅರ್ಚನೆ ಮತ್ತು ಆಂತೇಶ್ವರ ಮಹಾರಾಜರ ನೇತೃತ್ವದಲ್ಲಿ ಹೋಮ ಹವನಗಳನ್ನು ನಡೆದವು. ಬಳಿಕ ಶಾಸಕರು ದೇವಸ್ಥಾನದ ಆವರಣದಲ್ಲಿ ಪ್ರಸಾದ ವಿತರಣೆ ಸ್ಥಳಕ್ಕೆ ತೆರಳಿ ತಮ್ಮ ಎಲ್ಲ ಮಹಾಜನತೆಗೆ ಶುಭಾಶಯಗಳು. ಬಹಳ ಅದ್ಧೂರಿಯಾಗಿ ಅಂಬರೀಶ್ವರ ಯಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಅಂಬರೀಶ್ವರ ಯಾತ್ರಾ ಮಹೋತ್ಸವದಲ್ಲಿ ನಾನು ಮಹಾಕುಂಭ ಹೋಗಿ ಪ್ರಯಾಗರಾಜ್, ಆಮೇಲೆ ಕಾಶಿ, ಅಯೋಧ್ಯ ಹೋಗಿ ಪ್ರಯಾಗರಾಜಿಯಿಂದ ಗಂಗಾ ಜಲ್ ತಗೊಂಡು ಇವತ್ತು ಪೂಜೆ ಮಾಡಿದ್ದೀನಿ. ಪ್ರಸಾದ ಕೂಡ ಕಾಶಿಯಿಂದ ತಗೊಂಡಿನಿ, ಪ್ರಯಾಗಿಯಿಂದ ಗಂಗಾಜಲ್ ತಗೊಂಡಿನಿ. अरोमग्ना विशुद्र विघ्नं जिमे आदित्यं जिमे सूत्रं जिमे दक्षं जिमे बलं जिमे ओजे जिमे साहस जिमे जरद आयु जिमे तनु जिमे धर्म जिमे कर्म जिमे शरीराणि जिमे ओम नमः हिरण्यभावेश ओम नमः ऋषिकेश ओर्षे निजेष्ठ रोहित दित्योनागम संसिद ज्येष्ठं जिमे आदिपत्यं जिमे मनु जिमे मामसि महिमा जिमे वरिमा जिमे वृद्धं जिमे वृद्धि जिमे सत्यं जिमे श्रद्धा जिमे जगं जिमे धर्म जिमे वसि जिमे जिमे एन्ता जिमे धर्ता जिमे क्षेमा जिमे विश्व जिमे माहेश्वरी जिमे ज्ञानं जिमे प्रसिद्धि मूर्तं जिमे नक्षत्रं जिमे रिद्धि जिमे सिद्धि जिमे हर ओम नमः सर्व इष्ट देवताय नमः कुल देवताय नमः ग्राम देवताय नमः स्थान देवताय नमः मातृ नाम पितृ नमः त्रिदिवनागम साक्षी तस्मै श्री गुरु नमः ओम नमः इति गणपति विष्णु इष्ट देव सचिव ग्राम देवता स्थान उर्काच में सुनच में कृषि में होते में राय में पुष्टि में प्रभु में विभुच में बहु में पूर्णम में अनपूर्णम में हलवा में गोधमा में प्रियु में श्यामा में कामल ओम नमो भवाय रुद्राय ನಗರಸಭೆಯಿಂದ ಅನಧಿಕೃತ ಆಸ್ತಿಗಳಿಗೆ ಫಾರಂ ನಂಬರ್ 3A ವಿತರಣೆ. ನಗರಸಭೆಯಿಂದ ಅನಧಿಕೃತ ಆಸ್ತಿಗಳಿಗೆ ಫಾರಂ ನಂಬರ್ 3A ವಿತರಣೆ. ಅನಧಿಕೃತ ಆಸ್ತಿಗಳನ್ನು ನೋಂದಾಯಿಸಲು ಅವಕಾಶ, ಹಂಪನಗೌಡ ಬಾರ್ದಾರ್ಲಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಹೌದು, ಈ ಕುರಿತು ಶಾಸಕ ಹಂಪನಗೌಡ ಬಾದಾರ್ಲಿ ಮಾತನಾಡಿದವರು, ಅನಧಿಕೃತ ಆಸ್ತಿಗಳಿಗೆ ಬಿ ಕಡತಗಳಲ್ಲಿ ನಮೂದಿಸಿ ನಂತರ ಎ ಖಾತಾ ಪ್ರತಿಗಳನ್ನು ಆಸ್ತಿಗಳ ಮಾಲೀಕರಿಗೆ ನೀಡಲು ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದ್ದು, ವಾರ್ಡುವಾರು ಬಿ ಖಾತಾ ನಡೆಸಲಾಗುತ್ತಿದೆ. ಈ ಆಂದೋಲನದಲ್ಲಿ ಗೋಮಾಳ, ಕರಾಬು,
ಸರ್ಕಾರಿ, ಅರೆ ಸರ್ಕಾರಿ, ಸ್ಥಳೀಯ ಸಂಸ್ಥೆಗಳು, ನಿಗಮ ಮಂಡಳಿಗಳ ಜಾಗ, ರಾಜಕಾಲುವೆ ಒತ್ತುವರಿಪಡಿಸಿದ ಆಸ್ತಿಗಳು ಅನ್ವಯವಾಗುವುದಿಲ್ಲ. ಫೆಬ್ರವರಿ 18ರಿಂದ ಅನಧಿಕೃತ ಆಸ್ತಿಗಳ ನೋಂದಣಿ ಆರಂಭವಾಗಿದ್ದು 3 ತಿಂಗಳು ಜಾರಿಯಲ್ಲಿರುತ್ತದೆ. ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬಹುದಾಗಿ ಮನವಿ ಮಾಡಿದರು. ಈ ವೇಳೆ ನಗರಸಭೆ ಅಧ್ಯಕ್ಷರಾದ ಪ್ರಿಯಾಂಕಾ ರೋಹಿತ್ ಕುಮಾರ, ಉಪಾಧ್ಯಕ್ಷೆ ಮಂಜುಳಾ ಪ್ರಭುರಾಜ್, ಪೌರಾಯುಕ್ತ ಮಂಜುನಾಥ್ ಗುಂಡೂರು, ಸದಸ್ಯರಾದ ಚಂದ್ರಶೇಖರ ಮೈಲಾರ ಇತರರು ಇದ್ದರು. ವರದಿ ವೆಂಕಟೇಶ್ ನಾಯಕ್, NKS TV4, ಸಿಂಧನೂರು. 872 ಖಾಲಿ ನಿವೇಶನಗಳ ಸಂಖ್ಯೆ ಅಧಿಕೃತ ಮತ್ತು ಅನಧಿಕೃತ ಎಲ್ಲ ಸೇರಿ. ಇನ್ನು ವಸತಿ ಕಟ್ಟಡಗಳು 9165 ವಸತಿ ಕಟ್ಟಡಗಳಿದ್ದಾವೆ. ಅಧಿಕೃತ ಕಟ್ಟಡಗಳು 90,165 ಅಧಿಕೃತ ಕಟ್ಟಡಗಳು. ಇನ್ನು ಅನಧಿಕೃತ ಕಟ್ಟಡಗಳು 3,488. ಒಟ್ಟು ವಸತಿ ಕಟ್ಟಡಗಳು 12,653 ಒಟ್ಟು ಕಟ್ಟಡಗಳು. ಅದರಲ್ಲಿ ವಾಣಿಜ್ಯ ಕಟ್ಟಡ ಅಧಿಕೃತವಾಗಿರತಕ್ಕಂಥ 1,703 ಅಧಿಕೃತವಾಗಿರತಕ್ಕಂಥ ಕಟ್ಟಡಗಳು. ಅನಧಿಕೃತವಾಗಿರತಕ್ಕಂಥ 704. ಒಟ್ಟು 2,407 ಕರ್ನಾಟಕ ರಾಜ್ಯದಲ್ಲಿ ಒಂದು ಮಹತ್ವವಾದಂಥ ಕಠಿಣವಾದಂಥ ನಿರ್ಣಯಗಳನ್ನು ಕೈಗೆತ್ತಿಕೊಂಡು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯದ ಪಟ್ಟಣದಲ್ಲಿ ವಾಸ ಮಾಡ್ತಕ್ಕಂಥ ನಾಗರಿಕರಿಗೆ ವಿಶೇಷವಾದ ಕೊಡುಗೆಯನ್ನು ಸರ್ಕಾರದ ವತಿಯಿಂದ ಕೊಟ್ಟಿದ್ದಾರೆ. ಏನಂದರೆ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ, ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ, ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ, ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಟ್ಟಡಗಳು, ಅಧಿಕೃತ ಮತ್ತು ಅನಧಿಕೃತ ಕಟ್ಟಡಗಳು ಮತ್ತು ಲೇಔಟ್ ಬಗ್ಗೆ ಕ್ಲಾರಿಫಿಕೇಷನ್ ಮಾಡಿ ಕೆಲವು ಆದೇಶಗಳಿಗೆ ತಿದ್ದುಪಡಿಯನ್ನು ತಂದು ನಗರಸಭೆ ವ್ಯಾಪ್ತಿ, ಕಾರ್ಪೊರೇಷನ್ ವ್ಯಾಪ್ತಿ, ಪುರಸಭೆ ವ್ಯಾಪ್ತಿ, ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲರಿಗೂ ಕೂಡ ವರ್ಗೀಕರಣ ಮಾಡಿ ಅದೇ ಸುತ್ತೋಲೆಗಳನ್ನು ಕಳಿಸಿದ್ದಾರೆ. ತಮ್ಮನ್ನು ಈ ಪತ್ರಿಕಾಗೋಷ್ಠಿಗೆ ಕರೆದಿದ್ದೇನೆ. ಒಟ್ಟು ಸಿಂಧನೂರಿನ ಪಟ್ಟಣ ವ್ಯಾಪ್ತಿಯಲ್ಲಿ 32,932 ಆಸ್ತಿಗಳ ಸಂಖ್ಯೆ. ಒಟ್ಟು ಪಟ್ಟಣ ವ್ಯಾಪ್ತಿಯಲ್ಲಿ 32,932 ಆಸ್ತಿ. ಎ ಖಾತಾ ಮತ್ತು ಬಿ ಖಾತಾ ಆಸ್ತಿಗಳ ಅಂದಾಜಿಸಬಹುದಾದ ಸಂಖ್ಯೆ 5,450. ಇವನ್ನ ರೆಗ್ಯುಲರೈಸ್ ಮಾಡಿದರೆ 2 ಕೋಟಿ ರೂಪಾಯಿ ಅಂದಾಜು 2%, ಅಂದರೆ 1%ರಿಂದ 2% ದುಪ್ಪಟ್ಟು ಕರ ವಿಧಿಸಿ ಇದನ್ನು ಎ ಮತ್ತು ಬಿಗೆ ಅಂತೇಳಿ ವರ್ಗೀಕರಣ ಮಾಡಿ 3A ಫಾರಂ ನಂಬರ್ 3 ಮತ್ತು ಫಾರಂ ನಂಬರ್ 3A ಎ ಕೊಟ್ಟಾಗ ಅದಕ್ಕೆ 2% ಟ್ಯಾಕ್ಸ್ ಇದು ಮಾಡಿದರೆ ಅಂದಾಜು ನಮ್ಮದು 2 ಕೋಟಿ ರೂಪಾಯಿ ಅಂದಾಜು ಒಂದು ಆಸ್ತಿ ತೆರಿಗೆ ಕರ ಮುನ್ಸಿಪಾಲ್ಟಿ ಜಮಾ ಆಗುತ್ತೆ. ನಂಬರ್ 1. 2024ನೇ ಸಾಲಿನಲ್ಲಿ ಖಾಲಿ ನಿವೇಶನ ಸಿಂಧನೂರು ಪಟ್ಟಣದಲ್ಲಿ 14,796 ಅಧಿಕೃತ ನಿವೇಶನ. ರಾಜ್ಯದಲ್ಲಿ ಎಂಇಎಸ್ ಬ್ಯಾನ್ ಮಾಡಬೇಕು, ಸಭಾಪತಿ ಬಸವರಾಜ ಹೊರಟ್ಟಿ ಆಕ್ರೋಶ. ಬೆಳಗಾವಿಯಲ್ಲಿ ಎಂಇಎಸ್ನವರ ಪುಂಡಾಟ ಹೆಚ್ಚಾಗುತ್ತಿದೆ. ರಾಜ್ಯದಲ್ಲಿ ಎಂಇಎಸ್ ಬ್ಯಾನ್ ಮಾಡಬೇಕು. ನಾನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾತನಾಡುತ್ತೇನೆ. ಶಾಸಕರುಗಳು ಅಲ್ಲಿ ಮತ್ತು ಬ್ಯಾಂಕ್ ಮಾಡಿಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಗರದಲ್ಲಿಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ನಾನು ಮೊದಲನೆಯ ದಿನ ಪತ್ರಿಕೆಯಲ್ಲಿ ಬಂದಾಗ ವಿಧಾನ ಪರಿಷತ್ ವಿರುದ್ಧ ಪಕ್ಷದ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಅವರಿಗೆ ಹೇಳಿದ್ದೇನೆ. ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದೆ.
ಪ್ರತಿ ಸಾರಿನೂ ಹೀಗೆ ಮಾಡ್ತಾರೆ. ನಮ್ಮಲ್ಲಿ ರಾಜಕಾರಣಿಗಳು ಎಲ್ಲವನ್ನೂ ಲಿಬರಲ್ ಆಗಿ ತಗೋತಾರೆ. ಮಹಾರಾಷ್ಟ್ರದವರು ನಮ್ಮ ರಾಜ್ಯದ ಮೇಲೆ ಡಿಪೆಂಡ್ ಇದ್ದಾರೆ. ಸೋಲಾಪುರದಲ್ಲಿ 80% ಜನ ಕನ್ನಡ ಮಾತನಾಡುತ್ತಾರೆ. ಬೆಳಗಾವಿಯ ಎಂಇಎಸ್ನವರಿಗೆ ಉದ್ಯೋಗವಿಲ್ಲ ಎಂದು ಕಿಡಿಕಾರಿದರು. ಇನ್ನು ಸುವರ್ಣಸೌಧ ನಿರ್ಮಾಣ ಆಗಲು ಕಾರಣ ಅಂದರೆ ಎಂಇಎಸ್ನವರ ಕಾಟಕ್ಕೆ ಆಗಿದ್ದು. ಕೆಲ ರಾಜಕಾರಣಿಗಳು ಎಂಇಎಸ್ನವರು ವೋಟ್ ಬ್ಯಾನ್ ಮಾಡಿಕೊಂಡಿದ್ದಾರೆ. ಕಂಡಕ್ಟರ್ ಮೇಲೆ ಫೋಕ್ಸ್ ಕೇಸ್ ಹಾಕಿಸಿದ್ದಾರೆ. ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು. ಬೆಳಗಾವಿ, ನಿಪ್ಪಾಣಿ, ಖಾನಾಪುರದಲ್ಲಿ ಕರ್ನಾಟಕದ ಕನ್ನಡಿಗರು ಇದ್ದಾರೋ ಇಲ್ಲವೋ ಎಂಬುದು ಸಂಶಯ ಬರುತ್ತೆ. ಇಲ್ಲಿ ಇರುವವರೆಗೆ ಕನ್ನಡ ಬರುತ್ತೆ, ಆದರೂ ಮರಾಠಿ ಮಾತನಾಡುತ್ತಾರೆ. ಬೆಳಗಾವಿಯಲ್ಲಿ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಕನ್ನಡ ಪರ ಹೋರಾಟಗಾರರಿಗೆ ರಕ್ಷಣೆ ಕೊಡಬೇಕು. ನಮ್ಮಲ್ಲಿ ನಮ್ಮವರೇ ವೈರಿಗಳಾಗಿದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಎಂಇಎಸ್ನವರನ್ನು ಯಾರೂ ಅರೆಸ್ಟ್ ಮಾಡಿಲ್ಲ ಎಂದು ಕುಟುಕಿದ್ರು. ರಾಜಕೀಯ ಎಲ್ಲವನ್ನು ಬಿಟ್ಟು ಬೆಳಗಾವಿಯಲ್ಲಿ ಇಂತಹ ಘಟನೆಗಳು ಆಗದಂತೆ ನೋಡಿಕೊಳ್ಳಬೇಕು. ಎಂಇಎಸ್ನವರು ದೇಶದ್ರೋಹಿ ಕೆಲಸವನ್ನು ಮಾಡುತ್ತಿದ್ದಾರೆ. ಇಂಥವರನ್ನು ಬ್ಯಾನ್ ಮಾಡಬೇಕು. ನಾನು ಎಜುಕೇಷನ್ ಮಿನಿಸ್ಟರ್ ಇದ್ದಾಗ ಬಹಳ ಹಾರಾಡಿದ್ದರು. ಮುಂಬಯಿಯಲ್ಲಿ ನಮ್ಮ ಶಾಲೆಗಳನ್ನು ಬಂದ್ ಮಾಡಿದ್ದರು. ಖಾನಾಪುರದಲ್ಲಿ ಕನ್ನಡ ಹೈಸ್ಕೂಲ್ ನಡೆಸಲು ಬಿಡಲಿಲ್ಲ. ನಾನು ತೆಗೆದುಕೊಂಡಂತಹ ನಿರ್ಣಯಗಳನ್ನು ಈಗಿನ ಸರ್ಕಾರ ತೆಗೆದುಕೊಳ್ಳುತ್ತಿಲ್ಲ. ನನ್ನ ಕಾರ್ಯಕ್ರಮದಲ್ಲಿ ಬಯೋಟಿಕ್ ಮಾಡಿದರು. ನಮ್ಮ ನೀರು ಗಾಳಿ ಸೇವಿಸುತ್ತಾರೆ. ಕಂಡಕ್ಟರ್ ಮೇಲೆ ಫೋಕ್ಸ್ ಕೇಸ್ ಹಾಕಿದ್ದಾರೆ. ಅದು ಸರಿಯಲ್ಲ. ಮೊದಲು ರಾಜ್ಯದಲ್ಲಿ ಸರ್ಕಾರ ಎಂಇಎಸ್ ಅನ್ನು ಬ್ಯಾನ್ ಮಾಡಬೇಕು ಎಂದರು. ನಾನು ಅವತ್ತು ಫಸ್ಟ್ ಡೇ ಪೇಪರ್ದಾಗ ಬಂದಾಗ ನಮ್ಮ ವಿಧಾನ ಪರಿಷತ್ ವಿರೋಧಿ ಪಕ್ಷ ನಾಯಕರಾದ ಚಲವಾದಿ ನಾರಾಯಣ ಸ್ವಾಮಿಗೆ ಹೇಳಿದ್ದೆ, ಇದನ್ನು ನೀವು ಭಾಳ ಗಂಭೀರವಾಗಿ ತೊಗೋಬೇಕು, ಇದೆಲ್ಲ ಹಗಲೆಲ್ಲ ಮಾಡ್ತಾರೆ. ಅದು ಬೆಳಗಾವಿಯಾಗಿದ್ದವ್ರು ಮಾಡಿದ್ದು, ಹೊರಗಿನವರಲ್ಲ. ಮೊದಲು ಶುರು ಆದದ್ದು ಬೆಳಗಾವಿಯಾಗಿದ್ದಾಗ ಮಾಡಿದ್ದು. ಮತ್ತು ಪ್ರತಿ ಸರಿ ಹಿಂಗೆ ಮಾಡ್ತಾರೆ ಅವರು. ನಮ್ಮಲ್ಲಿ ಏನಿದೆ ಅಂದರೆ ಲಿಬರಲ್ ಭಾಳ ಅದ ನಮ್ಮ ರಾಜ್ಯದಲ್ಲಿ. ಎಲ್ಲಕ್ಕೂ ಅವ್ರು ಹಂಗಿದ್ರು ನೋಡಿ. ಈಗ ನಿನ್ನೆ ಪುಣೆದಾಗ ಕಂಡಕ್ಟರ್ ಇದನ್ನು ಮಾಡಿದ್ದು ಇವೆಲ್ಲ ಅಗದಿ ಖಂಡನೀಯ. ಇವು ಒಂದು ಏನಾಯ್ತಂದ್ರೆ ಸರ್ಕಾರ ಇದಕ್ಕೆ ಗಟ್ಟಿಯಾದ ಕ್ರಮ ತಗೋಬೇಕು. ಅವರು ಎಲ್ಲ ಪ್ರತಿಯೊಂದನ್ನು ನಮ್ಮ ರಾಜ್ಯ ಮೇಲೆ ಭಾಳ ಡಿಪೆಂಡ್ ಇರ್ತಾರೆ ಅವರು. ಈಗ ನೀವು ಸೋಲಾಪುರಕ್ಕೆ ಹೋಗ್ರಿ, 70 to 80% ಕನ್ನಡ ಮಾತಾಡ್ತಾರೆ. ಈ ಬೆಳಗಾವಿದಾಗ ಎಂಇಎಸ್ದವ್ರಿಗೆ ಉದ್ಯೋಗ ಇಲ್ಲ. ಹಿಂದೆ ನಾನು ಭಾಳ ಜೋರು ಮಾಡಿದ್ದೆ ಅವ್ರಿಗೆ. ಈಗ ಇಲ್ಲಿ ಸುವರ್ಣಸೌಧ ಆಗಬೇಕಾದ್ರೆ ನಾನು ಲಾ ಮಿನಿಸ್ಟರ್ ಇದ್ದೆ, ಅವರು ಲ್ಯಾಂಡ್ ಪಾರ್ಕ್. ಇವರು ಕಾಟಕ್ಕಾಗಿ ಆಗಿದ್ದದೆಲ್ಲ. ಇವರು ಇನ್ನೂವರೆಗೆ ಬೆಳಗಾವಿಯಲ್ಲಿ ನಮಗೇನಂದ್ರೆ ಕೆಲವು ರಾಜಕಾರಣಿಗಳು ಅವ್ರನ್ನ ಸ್ವಲ್ಪ ಸ್ಮೂತಾಗಿ ನೋಡಬಾರ್ದು. ಯಾಕಂದ್ರೆ ಚುನಾವಣೆ ನಮಗೆ ಮುಖ್ಯ ಅಲ್ಲ, ಬೆಳಗಾವಿ ಅನ್ನೋದು ಮತ್ತು ಅಲ್ಲಿ ಜನರ ಇದು ಭಾಳ ಮುಖ್ಯ. ಹೀಗಾಗಿ ಸರ್ಕಾರ ಕಟ್ಟುನಿಟ್ಟಂಥ ಕ್ರಮ ತಗೋಬೇಕು. ಯಾರು ನೋಡಿ ಆ ಪೋಸ್ಕೋ ಕಾಯ್ದೆ ಹಾಕ್ಯಾರ, ಸಂಬಂಧ ಇಲ್ಲ, ಏನು ಅಂದೇ ಇಲ್ಲ. ಇಲ್ಲೇ ರಿಜಿಸ್ಟರ್ ಮಾಡ್ಯಾರ. ಅದಕ್ಕೆ ನೀನು ರಾಮಲಿಂಗ ರೆಡ್ಡಿ ಅವ್ರು ಹೇಳ್ಯಾರ ಇವೆಲ್ಲ ಆಗಬಾರ್ದು. ಕರ್ನಾಟಕದ ಜನ ಭಾಳ ಏನಂದ್ರೆ ಲಿಬರಲ್ ಆಗಿರ್ತಾರೆ. ಅದ್ರ ದುರುಪಯೋಗ ಆಗಬಾರ್ದು. ಕರ್ನಾಟಕ ಸರ್ಕಾರ ಕಟ್ಟುನಿಟ್ಟಾಗಿ ಕ್ರಮ ತಗೋಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಬಸ್ ಬಂದ್ ಮಾಡಿಬಿಡ್ಬೇಕು. ನಾಳೆ ಅವ್ರು ಬಸ್ಸಿಗೆ ಬೆಂಕಿ ಹಚ್ಚಿದ್ರು, ಮತ್ತೊಂದು ಮಾಡಿದ್ರು, ಲಾಸ್ ಅದು ಆಗ್ತಿದೆ. ಹೀಗಾಗಿ ಬೆಳಗಾವಿಯಲ್ಲಿ ಮೊದಲು ನಾನು ಬೆಳಗಾವಿ ಜಿಲ್ಲೆಯಲ್ಲಿ ಅಂದರೆ ಪರ್ಟಿಕ್ಯುಲರ್ಲಿ ಬೆಳಗಾವಿ, ಆಮೇಲೆ ನಿಪ್ಪಾಣಿ, ಖಾನಾಪುರ, ಇಲ್ಲಿ ಕರ್ನಾಟಕದವರು ನಾವು ಕನ್ನಡ ಅದಿವಿಲ್ಲ ಅನ್ನೋಂಥ ಸಮಸ್ಯೆ ಬರ್ತೈತಿ. ಕನ್ನಡ ಬಂದವರು ಮರಾಠಿ ಮಾತಾಡ್ತಾರೆ. ಅವ್ರು ಕೂಡ ದುರ್ದೈವ ಏನಂದ್ರೆ ನಾವು ಟ್ರೈನಾಗ ನೋಡ್ತಿರ್ತೀವಿ ಕೆಲವು ನಮ್ಮ ಜನರು, ಅವರು ಕನ್ನಡ ಮಾತಾಡಿ ಮರಾಠಿ ಮಾತಾಡ್ತಾರೆ. ಅದಕ್ಕೆ ಬೆಳಗಾವಿಯಲ್ಲಿ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಬೆಳಗಾವಿ ಜನರಿಗೆ ನಾವೆಲ್ಲ ಬೆಂಬಲ ಕೊಡಬೇಕು. ಮತ್ತು ಬೆಳಗಾವಿಯಲ್ಲಿ ಏನು ಕನ್ನಡ ಪರವಾಗಿ ಹೋರಾಟ ಮಾಡ್ತಾರೆ, ಸರ್ಕಾರ ಅವ್ರಿಗೆ ಯಾವುದೇ ರೀತಿಯಿಂದ ಅನಾನುಕೂಲತೆ ಮತ್ತು ಅವ್ಯವಸ್ಥೆಯನ್ನು ಮಾಡಬಾರ್ದು. ಅವ್ರಿಗೆ ಸ್ವಲ್ಪ ಹೆಚ್ಚು ಸಹಕಾರವನ್ನು ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು. ಇದೇ ನಮ್ಮಲ್ಲಿ ದುರ್ದೈವ ಏನಂದ್ರೆ ನಮಗೆ ವೈರಿಗಳು, ನಮ್ಮವ್ರ ವೈರಿಗಳು. ಈಗ ಕರ್ನಾಟಕದಾಗ ಮತ್ತು ಇವ್ರು ಹೋರಾಟ ಮಾಡಿದ್ರೆ ಮಹಾರಾಷ್ಟ್ರದಾಗ ನೋಡಿ ಏನಾರು ಮಾಡ್ಯಾರ. ಮಹಾರಾಷ್ಟ್ರದಾಗೆಲ್ಲ ಅವರು ಎಂಇಎಸ್ದವ್ರು ಹೋರಾಟ ಮಾಡಿದ್ರೆ ಏನು ಮಾಡೋದಿಲ್ಲ. ಪುರಸಭೆ ಕಿರಿಯ ಆರೋಗ್ಯ ನಿರೀಕ್ಷಕರ ಅಮಾನತಿಗೆ ಆಗ್ರಹಿಸಿ ತಾಲೂಕು ದಂಡಾಧಿಕಾರಿಗಳ ಮನವಿ. ಗದಗ ಜಿಲ್ಲೆಯ ಮುಂಡರಗಿ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸಿದ ಕಿರಿಯ ಆರೋಗ್ಯ ನಿರೀಕ್ಷಕರ ಅಮಾನತಿಗೆ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ಆಗ್ರಹ. ಎಲ್ಲೆಡೆ ಗಬ್ಬುನಾಥದಿಂದ ಕೂಡಿರುವ ವಾತಾವರಣ ಹಾಗೂ ಮುಂಡರಗಿ ನಗರದ ಬೀದಿ ದೀಪ ನಿರ್ವಹಣೆಯಲ್ಲಿ ವಿಫಲತೆ. ಮುಂಡರಗಿ ಪಟ್ಟಣದ ಸ್ವಚ್ಛತೆಗೆ ಹಿಂದೇಟು ಹಾಕುತ್ತಿರುವ ಅಧಿಕಾರಿಗಳು. ಮುಂಡರಗಿ ಪಟ್ಟಣದಲ್ಲಿ ಕಸದ ಸ್ವಚ್ಛತೆ ಇಲ್ಲದೆ ಹಾಗೂ ಪುರುಷರ ಮೂತ್ರಾಲಯ ಗಬ್ಬು ನಾರುತ್ತಿರುವ ಪಟ್ಟಣದಲ್ಲಿ ಡೆಂಗ್ಯೂ ಜ್ವರ, ಮಲೇರಿಯಾ
ಮಲೇರಿಯಾ ಮತ್ತು ಚಿಕನ್ ಗುನಿಯಾ ಇಂತಹ ಅನಾರೋಗ್ಯ ಗುಣಲಕ್ಷಣಗಳು ಮುಂಡರಗಿ ಪಟ್ಟಣದಲ್ಲಿ ಕಾಣುತ್ತಿದ್ದು, ಇಂತಹ ರೋಗಗಳಿಗೆ ಸಾವು ಸಂಭವಿಸದೇ ಇದ್ದರೆ ನೇರ ಹೊಣೆ ಶ್ರೀ ಶಾರದಾ ಕೆವಿ ಮತ್ತು ಎಂಎಸ್ ಬರದೂರ ಕಿರಿಯ ನಿರೀಕ್ಷಕರಾಗಿರುತ್ತಾರೆ. ಪ್ರತಿನಿತ್ಯ ಪಾಲಕರು ಮಕ್ಕಳು ಆಸ್ಪತ್ರೆಯನ್ನು ಸುತ್ತಾಡುತ್ತಾ ಇರುತ್ತಾರೆ. ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸದೆ ಹಾಗೂ ಸ್ವಚ್ಛತೆ ಇಲ್ಲದೆ ಪ್ರತಿ ವಾರ್ಡ್ಗಳಲ್ಲೂ ಸರ್ಕಲ್ಗಳಲ್ಲಿ ತುಂಬಿದ ಕಸದ ಗುಂಪು ಕಾಣುತ್ತಿವೆ. ಹಾಗಾಗಿ ಕಿರಿಯ ಆರೋಗ್ಯ ನಿರೀಕ್ಷಕರು ಮುಂಡರಗಿ ಪಟ್ಟಣದ ವಾರ್ಡ್ಗಳಿಗೂ ಸರ್ಕಲ್ಗಳಿಗೆ ಭೇಟಿ ನೀಡದೆ ಅನೇಕ ಮನವಿಗಳು ಅಧಿಕಾರಿಗಳಿಗೆ ನೀಡಿದ್ರೂ ಕೂಡ ಕಾರ್ಯನಿರ್ವಹಿಸದೇ ಇರುತ್ತಾರೆ. ಕಿರಿಯ ನಿರೀಕ್ಷಕರನ್ನು ಅಮಾನತಿಗೆ ಒಳಪಡಿಸಬೇಕೆಂದು ನಗರದ ನಾಗರಿಕರು ಆಗ್ರಹಿಸಿದ್ದಾರೆ. ಮುಂಡರಗಿ ಪಟ್ಟಣದ ಬಲವಾಡಿಯಿಂದ ಗದಗ ರಸ್ತೆಯ ಹೊಸಕೋಟೆಗೆ ಬೀದಿ ದೀಪಗಳ ವಿದ್ಯುದ್ದೀಕರಣ, ಕಳಪೆ ಕಾಮಗಾರಿಗಳಾಗಿದ್ದು ಅನೇಕ ಅಪಘಾತಗಳು ಹಾಗೂ ಸಾವು ನೋವುಗಳು ಸಂಭವಿಸಿದ್ದು ಉದಾಹರಣೆಯಾಗಿರುತ್ತವೆ. ಒಂದು ವೇಳೆ ಈ ಅನ್ಯಾಯವನ್ನು ಸರಿಪಡಿಸದೇ ಇದ್ದಲ್ಲಿ ಡಿಎಸ್ಎಸ್ ಕೆಂಪು ಸೇನೆ ವತಿಯಿಂದ ಹೋರಾಟ ಕೈಗೊಳ್ಳಲಾಗುವುದು ಎಂದು ಡಿಎಸ್ಎಸ್ ಕೆಂಪು ಸೇನೆ ಮುಂಡರಗಿ ತಾಲೂಕು ಉಪಾಧ್ಯಕ್ಷರಾದ ಸಂತೋಷ ಸಂಧಿಮನಿ ಹೇಳಿದರು. ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ಅಧ್ಯಕ್ಷರಾದ ಮಹಂತೇಶ ಎಂ ಸಂಧಿಮನಿ, ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ಕರ್ನಾಟಕ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ವಾಸು ಎನ್ ಬಾದಾಮಿ ಹಾಗೂ ಮುಂಡರಗಿ ತಾಲೂಕು ಉಪಾಧ್ಯಕ್ಷರಾದ ಸಂತೋಷ ಎಂ ಸಂಧಿಮನಿ ಇತರರು ಉಪಸ್ಥಿತರಿದ್ದರು. ವರದಿ ಅರ್ಜುನ ಹೊಸಮನಿ, ಎನ್ಕೆಎಸ್ ಟಿವಿ4 ಮುಂಡರಗಿ. ಮುಂಡರಗಿ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸಿದ ಆರೋಗ್ಯ ನಿರೀಕ್ಷಕರ ಅಮಾನತಿಗೆ ಆಗ್ರಹ. ಎಲ್ಲೆಡೆ ಗಮನಾಟದಿಂದ ಕೂಡಿರುವ ವಾತಾವರಣ ಹಾಗೂ ಮುಂಡರಗಿ ನಗರದ ಬೀದಿ ದೀಪ ನಿರ್ವಹಣೆಯಲ್ಲಿ ವಿಫಲತೆ. ಮಾನ್ಯರೇ, ಈ ವ್ಯಾಖ್ಯಾನಿಸಿದ ವಿಷಯದ ಅನ್ವಯವಾಗಿ ಮುಂಡರಗಿ ಪಟ್ಟಣದ ಸ್ವಚ್ಛತೆಗೆ ಹಿಂದೇಟು ಹಾಕುತ್ತಿರುವ ಅಧಿಕಾರಿಗಳು ಮುಂಡರಗಿ ಪಟ್ಟಣದಲ್ಲಿ ಕಸದ ಸ್ವಚ್ಛತೆ ಇಲ್ಲದೆ ಹಾಗೂ ಪುರುಷರ ಮಂತ್ರಾಲಯ ಮಾಡುತ್ತಿರುವ ಪಟ್ಟಣದಲ್ಲಿ ಡೆಂಗು, ಜ್ವರ, ಮಲೇರಿಯಾ ಮತ್ತು ಚಿಕನ್ ಗುನ್ಯಾ ಇಂತಹ ಅನಾರೋಗ್ಯ ಗುಣಲಕ್ಷಣಗಳು ಮುಂಡರಗಿ ಪಟ್ಟಣದಲ್ಲಿ ಕಾಣುತ್ತಿದ್ದು, ಇಂಥ ರೋಗಗಳಿಗೆ ಸಾವು ಸಂಭವಿಸಿದರೆ ನೇರ ಹೊಣೆ ಶ್ರೀ ಶಾರದಾ ದೇವಿ. ಇದರ ನೇರ ಹೊಣೆ ಶ್ರೀ ಶಾರದಾ ಕೆವಿ ಮತ್ತು ಎಂಎಸ್ ಬರದೂರ್ ಹಿರಿಯ ನಿರೀಕ್ಷಕರಾಗಿರ್ತಾರೆ. ಪ್ರತಿನಿತ್ಯ ಪಾಲಕರು ಮಕ್ಕಳು ಆಸ್ಪತ್ರೆಯನ್ನು ಸುತ್ತಾಡುತ್ತಾ ಇರುತ್ತಾರೆ. ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸದೆ ಹಾಗೂ ಸ್ವಚ್ಛತೆ ಇಲ್ಲದೆ ಪ್ರತಿ ವಾರ್ಡ್ಗಳಲ್ಲಿ ಸರ್ಕಲ್ಗಳಲ್ಲಿ ತುಂಬಿದ ಕಸದ ಗುಂಪು ಕಾಣುತ್ತವೆ. ಹಾಗಾಗಿ ಆರೋಗ್ಯ ನಿರೀಕ್ಷಕರು ಮುಂಡರಗಿಯ ಪಟ್ಟಣದ ವಾರ್ಡ್ಗಳಿಗೂ ಸರ್ಕಲ್ಗಳಿಗೂ ಭೇಟಿ ನೀಡದೆ ಅನೇಕ ಮನವಿಗಳು ಅಧಿಕಾರಿಗಳಿಗೆ ನೀಡಿದ್ದರೂ ಕೂಡ ಕಾರ್ಯನಿರ್ವಹಿಸದೇ ಇರುತ್ತಾರೆ. ಹಿರಿಯ ನಿರೀಕ್ಷಕರನ್ನು ಅಮಾನತಿಗೆ ಒಳಪಡಿಸಬೇಕೆಂದು ನಗರದ ನಾಗರಿಕರು ಆಗ್ರಹಿಸುತ್ತಿದ್ದಾರೆ. ಹಾಗೂ ಮುಂಡರಗಿ ಪಟ್ಟಣದ ಬೀದಿ ದೀಪಗಳ ನಿರ್ವಹಣೆಯನ್ನು ಮುಂಡರಗಿ ಪುರಸಭೆ ಮುಖ್ಯಾಧಿಕಾರಿಗಳು ಟೆಂಡರ್ದಾರರ ಜೊತೆ ಸೇರಿಕೊಂಡು ಸರಿಯಾಗಿ ಕಾರ್ಯನಿರ್ವಹಿಸದೆ ಸಾರ್ವಜನಿಕರಿಗೆ ಅನ್ಯಾಯ ಮಾಡುತ್ತಾ ಟೆಂಡರ್ದಾರರ ಜೊತೆ ಶಾಮೀಲಾಗಿದ್ದು ಟೆಂಡರ್ ಹಣವನ್ನು ಪಾವತಿಸದೆ ತಾವೇ ಶಾಮೀಲಾಗಿ ಬಿಲ್ ತೆಗೆಯುತ್ತಿದ್ದಾರೆ. ಮುಂಡರಗಿ ಪುರಸಭೆ ಪಟ್ಟಣದ ಸಾರ್ವಜನಿಕರಿಗೆ ಅನ್ಯಾಯ ಮಾಡುತ್ತಿದ್ದು, ಮುಂಡರಗಿ ಪಟ್ಟಣದ ಬ್ಯಾಲವಾಡಿಯಿಂದ ಗದಗ ರಸ್ತೆಯ ಹೊಸಕೋಟೆಗೆ ಬೀದಿ ದೀಪಗಳ ವಿದ್ಯುದ್ದೀಕರಣ, ಕಳಪೆ ಕಾಮಗಾರಿಯಾಗಿದ್ದು ಅನೇಕ ಅಪಘಾತಗಳು ಸಂಭವಿಸಿದ್ದು ನೋವುಗಳು ಅನುಭವಿಸಿದ್ದು ಉದಾಹರಣೆಯಾಗಿರುತ್ತವೆ. ಒಂದು ವೇಳೆ ಈ ಅನ್ಯಾಯವನ್ನು ಸರಿಪಡಿಸಿದ್ದಲ್ಲಿ ಡಿಎಸ್ಎಸ್ ಮುಖಾಂತರ ಕೆಂಪು ಸೇನೆ ವತಿಯಿಂದ ಹೋರಾಟ ಕೈಗೊಳ್ಳಲಾಗುವುದು. ವಂದನೆಗಳು. ಸಂಘಟನೆಯಿಂದ ನಮಗೆ ಮನವಿ ಕೊಟ್ಟಿದ್ರಿ. ಮೂವರಲ್ಲೂ ಒಂದೇ ಕಂಡುಬಂದಿದ್ದೇನೆಂತಂದರೆ ಆರೋಗ್ಯ, ನೈರ್ಮಲ್ಯ ಮತ್ತು ಸೆಕ್ಯೂರಿಟಿ ಬಗ್ಗೆ ನಾವು ಸಾಕಷ್ಟು ಕಾಳಜಿಯನ್ನು ವಹಿಸಬೇಕು ಬಾಕಿ ಇದೆ. ನಾವು ಕೊಟ್ಟಿದ್ರಿ. ಸೊ ಖಂಡಿತವಾಗ್ಲೂ ಇದು ಮನುಷ್ಯನಿಗೆ ಮತ್ತು ಜೀವನಕ್ಕೆ ಅಗತ್ಯವಾದಂಥ ಬೇಸಿಕ್ ನೀಡ್ಸ್, ಇದು ಮೂಲಭೂತ ಸೌಕರ್ಯ ಆಗಿರೋದ್ರಿಂದ ಇದನ್ನು ಒದಗಿಸುವುದರ ಬಗ್ಗೆ ಈಗಾಗಲೇ ಇಟ್ಟಿರುವ ಬಗ್ಗೆ ನಾನೇ ಸ್ವತಃ ಚೀಫ್ ಆಫೀಸರ್ ಮಾತಾಡ್ತೀನಿ. ಅವ್ರಿಗೆ ಚೆಕ್ ಮಾಡ್ತೀನಿ ಏನಾಗಿದೆ. ಹಾಗೆ ತಾವು ನಿಮಗೆ ಮನವಿ ಕೊಟ್ಟಿದ್ರಿ ಮಾನ್ಯ ಸಚಿವರಿಗೆ, ಅದನ್ನು ಕೂಡ ಇವಾಗ ಗಂಗಾವತಿ ನಗರಸಭೆ ವ್ಯಾಪ್ತಿಯ ಮುರಾರಿ ನಗರದಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ನೇತೃತ್ವದಲ್ಲಿ ಸೋಮವಾರದಂದು ವಿಶ್ವ ಶಾಂತಿ ಬಯಸಿ 12 ಜ್ಯೋತಿರ್ಲಿಂಗ ಸಮೇತ ಶಾಂತಿ ಪಾದಯಾತ್ರೆಯನ್ನು ನಡೆಸುವುದರ ಮೂಲಕ ಧಾರ್ಮಿಕ ಜನಜಾಗೃತಿ ಮೂಡಿಸಿದರು. ಗ್ರಾಮ ದೇವತೆ ಶ್ರೀ ದುರ್ಗಾದೇವಿ ದೇವಸ್ಥಾನದಿಂದ ಹೊರಟ ಮೆರವಣಿಗೆ
ಸಕಲ ವಾದ್ಯ ವೈಭವದೊಂದಿಗೆ ಗಾಂಧಿ ವೃತ್ತ, ಬಸವಣ್ಣ ವೃತ್ತ, ವಾಸವಿ ವೃತ್ತ, ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಶ್ರೀ ಕೃಷ್ಣದೇವರಾಯ ವೃತ್ತದಿಂದ ವಿಶ್ವವಿದ್ಯಾಲಯಕ್ಕೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯ ಯೋಗಿನಿ ಅಕ್ಕ ಮಾತನಾಡಿ, ಶಿವರಾತ್ರಿ ಆಚರಣೆಯನ್ನು ವಿಶ್ವದ 146 ದೇಶಗಳಲ್ಲಿ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಬುಧವಾರದಂದು ಜರುಗಲಿರುವ ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ದುರ್ಗಾದೇವಿ ಸಮುದಾಯ ಭವನದಲ್ಲಿ ಸಹಸ್ರಲಿಂಗ ದರ್ಶನ, ವೈವಿಧ್ಯಮಯ ಪೂಜಾ ಕಾರ್ಯಕ್ರಮಗಳು, ಧಾರ್ಮಿಕ ಆಚರಣೆಗಳು ಜರುಗಲಿವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಜಾಪಿತ ಕುಮಾರರು ಹಾಗೂ ಬ್ರಹ್ಮಕುಮಾರಿಯರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಶರಣಪ್ಪ ಗಂಗಾವತಿ. ಶಾಂತಿ. ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದವರಿಂದ ಆಯೋಜಿಸಿರುವಂಥ 12 ಶಿವಲಿಂಗಗಳ ಮಹಾಶಿವರಾತ್ರಿಯ ಪ್ರಯುಕ್ತ ಶಾಂತಿ ಯಾತ್ರೆಯಾಗಿದೆ. ಹಾಗೂ ಮಹಾಶಿವರಾತ್ರಿಯ ಪ್ರಯುಕ್ತ ದುರ್ಗಮ್ಮನ ಗುಡಿಯ ಕಲ್ಯಾಣ ಮಂಟಪದಲ್ಲಿ ಸಹಸ್ರ ಶಿವಲಿಂಗ ದರ್ಶನ, ಭಾಳ ಸುಂದರವಾಗಿ ದರ್ಶನ ಶಿವಲಿಂಗ ಹಾಗೂ ಶಿವಪರಮಾತ್ಮ ಈ ಸೃಷ್ಟಿಗೆ ಅವತರಣೆ ಆಗಿ 89ನೇ ವರ್ಷ ಪ್ರಾರಂಭವಾಗಿದೆ. ಅತಿ ಶೀಘ್ರದಲ್ಲಿ ಈ ಸೃಷ್ಟಿನಲ್ಲಿ ಪರಿವರ್ತನೆಯ ಕಾರ್ಯ ಪ್ರಾರಂಭವಾಗುತ್ತೆ. ವಿಶ್ವ ಪರಿವರ್ತನೆಗಾಗಿ ಪತಿತ ಪಾವನನಾಗಿರುವಂತಹ ಪರಮಾತ್ಮ ಈ ಧರೆಯಲ್ಲಿ ಅವತರಿತನಾಗಿದ್ದಾನೆ. ಅಂಥ ಪರಮಾತ್ಮನ ಅವತರಣೆಯ ಸಂಕೇತಿಕವಾಗಿ ನಾವು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ವಿಶ್ವದಾದ್ಯಂತ 140 ದೇಶಗಳಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯ ಹೊಂದಿದ್ದು, ಪ್ರತಿಯೊಂದು ಸೇವಾ ಕೇಂದ್ರದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದು, ಈ ಗಂಗಾವತಿ ನಗರದಲ್ಲಿ ಇಂದು ಸಹಸ್ರ ಶಿವಲಿಂಗದ ದರ್ಶನ 24ನೇ ತಾರೀಕಿನಿಂದ 28ನೇ ತಾರೀಕಿನವರೆಗೆ ಆಯೋಜಿಸಲಾಗಿದೆ. ಸರ್ವರು ಇದರ ಸದುಪಯೋಗವನ್ನು ಪಡೆಯಿರಿ, ನೋಡಿರಿ, ಆನಂದಿಸಿರಿ ಮತ್ತು ಭಕ್ತಿಯ ಒಂದು ವಿಶೇಷವಾದಂಥ ಪ್ರಾಪ್ತಿಯನ್ನು ಮಾಡಿಕೊಳ್ಳಿ. ಓಂ ಶಾಂತಿ. ಮಹಾನಗರದ ಅಣ್ಣಂದರೆ ಅಕ್ಕಂದರೆ ಇಷ್ಟ ಕಡೆ ಗಮನ ಕೊಡಿ. ಪರಮಾತ್ಮ ಭಗವಂತ ಈ ಭೂಮಿಗೆ ಅವತರಣೆಯಾಗಿ 89ನೇ ವರ್ಷ ನಡೀತು. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV 4. ಇದು ನಿರಂತರ ಕಾರ್ಯಪಡೆ.